ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳು. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ಗುರುಗಳಿಗೂ ಹಾಗೂ ನಮ್ಮೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅವರನ್ನೆಲ್ಲರನ್ನೂ ನಮ್ಮ ಧ್ಯಾನದಲ್ಲಿ ಭಾಗಿಗಳಾಗಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಮೊದಲನೇದಾಗಿ ಒಂದು ಗ್ಲಾಸ್ ಪಕ್ಕದಲ್ಲಿ ನೀರ್ ಇಟ್ಕೊಂಡು ಒಂಚೂರು ನೀರ್ ಕುಡಿದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ಹಾಗೆ ಕುಡ್ದಾದ ನಂತರ ನಿಮ್ಮ ಎರಡೂ ಕೈಗಳನ್ನು ಎಲ್ಲ ಹೆಣ್ಮಕ್ಳೇ ಇರೋದ್ರಿಂದ ಎಡಗೈ ಎಬ್ಬೆಟ್ಟು ನಮ್ಮ ಕಡೆ ಬರ್ಬೇಕು. ಹಾಗೆ ಹಿಂಗೆ ಕೈ ಲಾಕ್ ಮಾಡ್ಕೊಳ್ಳಿ. ಚೇರ್ ಮೇಲೆ ಕೂತಿರೋರು ಕಾಲ್ನ ಕ್ರಾಸ್ ಮಾಡಿ ಕೂತ್ಕೊಳ್ಳಿ. ಹಾಗೆ ಪಿರಮಿಡ್, ಹೈ ಪಿರಮಿಡ್ ಯಾರತ್ರಾದ್ರೂ ಇದ್ರೆ ಅವರೆಲ್ಲ ಅದನ್ನ ಉಪಯೋಗಿಸ್ಕೊಳ್ಳಿ. ನಂತರ ನಮ್ಗೆ ಗುರುಗಳು ನಮ್ಮ ವೆಂಕಟರಮಣ್ ಸರ್ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಆ ತರ ನೀವು ಮಾಡ್ತಾ ಹೋಗಿ ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ. ಓಕೆ ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ ಅವರಿಗೂ, ರಂಗನಾಥ್ ಸರ್ ಗುರುಗಳಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಮತ್ತು ಎಲ್ಲ ಆತ್ಮಬಂಧುಗಳಿಗೂ, ಪ್ರಕೃತಿ ಮಾತೆಗೂ ಹಾಗೂ ನಮ್ಮ ಜನ್ಮದಾತರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಿತ್ರರೇ. ನಮ್ಮ ಮೇಡಮ್ ಅವರು ಹೇಳಿದ ಪ್ರಕಾರ ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಸಮಸ್ಥಿತಿ ಅಂದ ತಕ್ಷಣ ನಮಗೆ ಯಾವ್ದು ಸುಖ ಆಸನ ಅನಿಸ್ತದೋ ಆ ಆಸನದಲ್ಲಿ ನಾವು ಕುತ್ಕೊಳ್ಳೋಣ. ನಮ್ಮ ಎರಡು ಕೈಗಳು ಲಾಕ್ ಆಗಿದೆ. ಈಗ ನಮ್ಮ ಬೆನ್ನು ಮತ್ತೆ ಕುತ್ತಿಗೆ ಎದೆ ಭಾಗ ನೇರವಾಗಿರ್ಲಿ. ಈಗ ಕನ್ನಡಕ ಇದೆ, ದಯವಿಟ್ಟು ಪಕ್ಕಕ್ಕೆ ತೆಗ್ದಿಡಿ. ಈಗ ಕನ್ನಡಕದಲ್ಲಿ ನಮಗೆ ಕೆಲಸ ಇಲ್ಲ, ಕನ್ನಡಕ ಪಕ್ಕಕ್ಕೆ ತೆಗ್ದಿಡಿ. ಆಮೇಲೆ ಈಗ ನಿಧಾನವಾಗಿ ಕಣ್ಣು ಮುಚ್ಚಿ ಎಲ್ಲಾ ಯೋಚನೆಗಳನ್ನ ನಿಮ್ಮ ಮನೆಯಿಂದ ಆಚೆಗೆ ಬಿಟ್ಬಿಡಿ. ಈಗ ನೀವು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸದ ಕಡೆ ತಗೊಂಬನ್ನಿ. ಸಂಪೂರ್ಣವಾಗಿ ನಿಮ್ಮ ಶ್ವಾಸದ ಕಡೆ ನಿಮ್ಮ ಗಮನವನ್ನು ತಗೊಂಬನ್ನಿ ಮಿತ್ರರೇ. ಈಗ ನಿಮ್ಮ ಗಮನ ಕೇವಲ ಶ್ವಾಸವನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇದೆ. ಶ್ವಾಸವನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇದೆ. ಆ ಶ್ವಾಸವನ್ನು ಅಬ್ಸರ್ವ್ ಮಾಡ್ತಾ ನೀವು ಧ್ಯಾನವನ್ನು ಮುಂದುವರ್ಸೋಣ ಮಿತ್ರರೇ. ಸಂಪೂರ್ಣವಾಗಿ ನಾವು ಆನಾಪಾನಸತಿ ಧ್ಯಾನ ಅಂದ್ರೆ ಪೂರಕ ಮತ್ತು ರೇಚಕ, ಅದರೊಂದಿಗೆ ನಾವು ನಮ್ಮ ಧ್ಯಾನದ ಪ್ರಯಾಣ. ಈಗ ನಾವು ಈ ಧ್ಯಾನವನ್ನು 12:10 ಮಾಡೋಣ. ಮತ್ತೆ 15 ನಿಮಿಷ ನಾವು ಮೌನ ಧ್ಯಾನ ಮಾಡೋಣ ಮಿತ್ರರೇ. ಈಗ ನಾವು ಇದನ್ನು ಸಂಗೀತದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ವಿ. ಎಲ್ಲ ಆಲೋಚನೆಗಳನ್ನ ನಿಮ್ಮ ಮನಸ್ಸಿನಿಂದ ಆಚೆ ಇಟ್ಟು ಏಕಾಗ್ರತೆಯಿಂದ ನಾವು ಆಳವಾದ ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಈಗ ನಾವು ಸಂಗೀತವನ್ನು ಆಲಿಸುತ್ತಾ ನಮ್ಮ ಧ್ಯಾನವನ್ನು ಮುಂದುವರ್ಸೋಣ. ಮೇಡಮ್ ಅವರೇ, ಸಂಗೀತ ಪ್ರಾರಂಭ ಮಾಡಿ 12:10 ಸಂಗೀತ ನಿಲ್ಲಿಸಿ. ನಮ್ಮ ಧ್ಯಾನವನ್ನು ಮುಂದುವರ್ಸೋಣ. ಮನೋಹರವಾದ ಸುಶ್ರಾವ್ಯವಾದ ಸಂಗೀತವನ್ನು ಆಲಿಸುತ್ತಾ ನಮ್ಮ ಧ್ಯಾನವನ್ನ ಮುಂದುವರ್ಸೋಣ. ಯಾವುದೇ ಕಾರಣಕ್ಕೂ ಬಿಡಬೇಡಿ, ಕಣ್ಣನ್ನು ತೆಗೆಯಬೇಡಿ, ಕೂತಿದ ಸ್ಥಳದಿಂದ ಹೊರಗಾಡಬೇಡಿ. ಕೇವಲ ಧ್ಯಾನವನ್ನೇ ನಿಮ್ಮ ಧ್ಯೇಯ. ಮುಂದುವರಿಸೋಣ.
ಈಗ ನಾವು ಆಳವಾದ ಧ್ಯಾನದಿಂದ ಮೌನವಾಗಿ ಮುಂದುವರಿಸೋಣ. ಮೌನ ಧ್ಯಾನಕ್ಕೆ ಶರಣಾಗ್ತಾ ಇದ್ದೀವಿ ಮಿತ್ರರೇ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಮೌನದಿಂದ ನಮ್ಮ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ನೀವು ಯೂನಿವರ್ಸಿಟಿ ತಿಳಿಸಿ ಯೂನಿವರ್ಸಿಟಿಗೆ ನಾನು ಮೌನವಾಗಿ ಏಕಾಗ್ರತೆಯಿಂದ ಈ ಪ್ರಕೃತಿಯಲ್ಲಿ, ಈ ಹಸಿರಾದ ಪ್ರಕೃತಿಯಲ್ಲಿ ನಿರ್ಮಲವಾದ ನಿಶ್ಚಲವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ನನ್ನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀನಿ. ಒಳ್ಳೆಯ ಪ್ರಕೃತಿಯ ಮನೆಯಲ್ಲಿ ಏಕಾಂಗಿಯಾಗಿ ಕುಳಿತು ನನ್ನ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀನಿ. ಹಾಗೆ ನನ್ನಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಆಚೆಗೆ ಕಳಿಸ್ತಾ ಇದ್ದೀನಿ ಅಂತ ನಿಮ್ಮ ಯೂನಿವರ್ಸಲ್ಲಿಗೆ ತಿಳಿಸ್ತಾ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಪ್ರಶಾಂತವಾದ ವಾತಾವರಣ, ಏಕಾಂತ ಸ್ಥಳದಲ್ಲಿ ಏಕಾಗ್ರತೆಯಿಂದ ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ ಮಿತ್ರರೇ. ಇದನ್ನ ಇದೇ ರೀತಿ ಮುಂದುವರಿಸೋಣ.
ಪ್ರಶಾಂತವಾದ ವಾತಾವರಣದಲ್ಲಿ ನಾವು ಮೌನ ಧ್ಯಾನವನ್ನು ದೀರ್ಘವಾಗಿ ಆಳವಾದ ಧ್ಯಾನವನ್ನು ಮಾಡುತ್ತಿದ್ದೇವೆ. ಇದನ್ನು ನೀವು ಇನ್ನೊಂದ್ಸಲಿಗೆ ತಿಳಿಸುತ್ತಾ, ನಾವು ಕೇವಲ ಧ್ಯಾನವನ್ನು ಮಾಡುತ್ತಿದ್ದೇವೆ, ನಿದ್ದೆ ಮಾಡ್ತಾ ಇಲ್ಲ, ನಾನು ನಿದ್ದೆ ಮಾಡ್ತಾ ಇಲ್ಲ, ಎಚ್ಚರಿಕೆಯಿಂದ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಎಂಬ ವಿಷಯವನ್ನ ನೀವು ಇನ್ನೊಂದ್ಸಲಿಗೆ ತಿಳಿಸುತ್ತಾ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ನನಗೆ ನಿದ್ದೆ ಬರ್ತಾ ಇಲ್ಲ, ನಾನು ಮೌನವಾಗಿ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೇನೆ, ನನಗೆ ಆಳವಾದ ಜ್ಞಾನ ನನ್ನ ಒಳ ಮನಸ್ಸಿನಲ್ಲಿ ಶಕ್ತಿ ಧ್ಯಾನವನ್ನು ಮಾಡ್ತಾ ಇದ್ದೀನಿ, ನಾನು ನಿದ್ದೆ ಮಾಡುತ್ತಿಲ್ಲ. ಮೌನ ಧ್ಯಾನ ಉತ್ತಮವಾದ ಧ್ಯಾನ ಮಿತ್ರರೇ. My dear masters, ನಮ್ಮ ಧ್ಯಾನವನ್ನು ಅದ್ಭುತವಾದ ಮೌನ ಧ್ಯಾನವನ್ನು ಮುಂದುವರೆಸಲು ನಮಗೆ ಇನ್ನು 5 ನಿಮಿಷಗಳ ಕಾಲಾವಕಾಶವಿದೆ. ಇನ್ನು ಕೇವಲ
5 ನಿಮಿಷಗಳ ಕಾಲ ಅವಕಾಶ ಬಿಟ್ಟರೆ ಈಗ ನಮಗೆ ನಮ್ಮ ಪ್ರಕೃತಿಯಿಂದ ಯೂನಿವರ್ಸಲ್ನಿಂದ ಬರುವಂತಹ ಅದ್ಭುತವಾದ ಶಕ್ತಿಯನ್ನ ನಮ್ಮ ದೇಹದೊಳಗೆ ಪ್ರವೇಶಿಸುವಂತೆ ಮಾಡ್ತಾ ಇದೆ. ಈಗಾಗಲೇ ನಮ್ಮಲ್ಲಿರುವ ಬ್ಯಾಡ್ ಎನರ್ಜಿಯನ್ನ ಸಂಪೂರ್ಣವಾಗಿ ಆಚೆ ಹಾಕಿದ್ದೀವಿ. ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿರುವ ಎಲ್ಲಾ ಬ್ಯಾಡ್ ಎನರ್ಜಿಯನ್ನ ಆಚೆ ಕಡೆ ಹಾಕಿದ್ದೀವಿ. ಈಗ ಯೂನಿವರ್ಸಲ್ನಿಂದ ಬರ್ತಾ ಇರುವಂತಹ ಅದ್ಭುತವಾದ ಶಕ್ತಿ ನಮ್ಮ ಸಹಸ್ರಾರು ಚಕ್ರದಿಂದ ನಮ್ಮ ದೇಹದೊಳಕ್ಕೆ ಪ್ರವೇಶಿಸ್ತಾ ಇದೆ ಮಿತ್ರರೇ. ಈ ಒಂದು ಎನರ್ಜಿಯನ್ನ ನಮ್ಮ ದೇಹದ ಪ್ರತಿ ಅಣುವಿನಲ್ಲೂ ಅರಿಯುತ್ತಾ ಇದೆ. ನಿಧಾನವಾಗಿ ಗಮನಿಸುತ್ತಾ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಪ್ರತಿ ಅಣುವಿನಲ್ಲೂ ವಿಶ್ವಶಕ್ತಿ ಪ್ರವೇಶಿಸ್ತಾ ಇದೆ ಮಿತ್ರರೇ. ಮುಡಿಯಿಂದ ಅಂಗುಷ್ಟದವರೆಗೆ ಪ್ರತಿ ಕಣದಲ್ಲೂ ವಿಶ್ವಶಕ್ತಿ ಪ್ರವೇಶಿಸ್ತಾ ಇದೆ. ಈ ಅದ್ಭುತವಾದ ಮೌನ ಧ್ಯಾನದಲ್ಲಿ ವಿಶ್ವಶಕ್ತಿ ನಮ್ಮ ಕಣಕ್ಕೂ ಪ್ರವೇಶಿಸ್ತಾ ಇದೆ. ಇನ್ನು ನಮಗೆ ಸಮಯ 5 ನಿಮಿಷಗಳ ಕಾಲ ಅವಕಾಶ ನೀಡುತ್ತದೆ. ಆ ಸಂಪೂರ್ಣವಾದ ಶಕ್ತಿಯನ್ನ ಕಣಕ್ಕೂ ಅರಿಯೋದನ್ನ ಗಮನಿಸ್ತಾ ಮೌನವಾಗಿ ಆಳವಾದ ಧ್ಯಾನವನ್ನು ಮುಂದುವರಿಸೋಣ. ಆಳವಾದ ಧ್ಯಾನವನ್ನು ಮುಂದುವರಿಸೋಣ ಮಿತ್ರರೇ. ಯೂನಿವರ್ಸ್ನಿಂದ ಬರುವಂತಹ ವಿಶೇಷವಾದ ಶಕ್ತಿಯು ನಮ್ಮ ದೇಹದ ನಾಡಿಗಳನ್ನು ತುಂಬುತ್ತಾ ಇದೆ. ಅಣುವಿಗಳನ್ನು ತುಂಬುತ್ತಾ ಇದೆ. ಈ ಮೌನ ಧ್ಯಾನದಿಂದ ಈ ಮೌನ ಧ್ಯಾನವನ್ನು ನಾವು ಮುಂದುವರಿಸಲು ಇನ್ನು ನಮಗೆ ಕೇವಲ 1 ನಿಮಿಷದ ಕಾಲ ಅವಕಾಶವಿದೆ. ಆ ವಿಶ್ವಶಕ್ತಿಯನ್ನು ನಾವು ದೇಹದೊಳಗೆ ಪ್ರವೇಶಿಸಿ ಅಣುವನ್ನು ತುಂಬುತ್ತಿರುವುದನ್ನ ಮೌನ ಧ್ಯಾನದಲ್ಲಿ ಗಮನಿಸ್ತಾ ಪ್ರತಿಯೊಂದು ಅಣುವನ್ನು ಗಮನಿಸ್ತಾ ಧ್ಯಾನವನ್ನು ಮುಂದುವರಿಸೋಣ. ಇನ್ನು ನಮಗೆ ಕೇವಲ 1 ನಿಮಿಷದ ಕಾಲ. ಎಷ್ಟು ಅದ್ಭುತವಾದ ಈ ಮೌನ ಧ್ಯಾನ.
ಈ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ ಕೇವಲ 30 ಸೆಕೆಂಡುಗಳ ಕಾಲ ಅವಕಾಶವಿರುತ್ತದೆ. ಕೇವಲ 30 ಸೆಕೆಂಡುಗಳು ಮೌನ ಧ್ಯಾನ, ಅದ್ಭುತವಾದ ಧ್ಯಾನ. ಪ್ರತಿ ಅಣುವು ನಮ್ಮ ಶಕ್ತಿಯುತವಾಗಿದೆ. ನಮಗೆ ಯೂನಿವರ್ಸಿನಿಂದ ಬಂದಂತಹ ಮಹಾಶಕ್ತಿ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ತುಂಬಿ ನಮ್ಮನ್ನು ಶಕ್ತಿವಂತರಾಗಿ ಮಾಡುತ್ತಿದ್ದಾರೆ. ಇನ್ನು 10 ಸೆಕೆಂಡುಗಳ ಕಾಲ ಅವಕಾಶವಿರುತ್ತದೆ. ನಾವು ಸಹಜ ಸ್ಥಿತಿಗೆ ಬರಲು ನಾವಿನ್ನು ಸಹಜ ಸ್ಥಿತಿಯತ್ತ ಮರಳಲು ಕೇವಲ 10 ಸೆಕೆಂಡುಗಳ ಕಾಲ ಅವಕಾಶ. ಮಿತ್ರರೇ, ಕೇವಲ 10 ಸೆಕೆಂಡುಗಳ ಕಾಲ ಅವಕಾಶವಿದೆ. ಇನ್ನು 5 ಸೆಕೆಂಡುಗಳ ಕಾಲ ಅವಕಾಶದ ಮಿತ್ರರೇ ನಾವು ಸಹಜ ಸ್ಥಿತಿಗೆ ಬರಲು. ಇನ್ನು ಕೇವಲ 5 ಸೆಕೆಂಡುಗಳು. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಮುದ್ರೆಯನ್ನು ನಿಲ್ಲಿಸುತ್ತಾ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣುಗಳನ್ನು ಇಟ್ಟು ಅದರ ಶಾಖವನ್ನು ಕಣ್ಣುಗಳಿಗೆ ನೀಡುತ್ತಾ 5 ಸೆಕೆಂಡುಗಳ ಕಾಲ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಡಿ. 5, 4, 3, 2, 1, 0. ಮಿತ್ರರೇ, ನಿಧಾನವಾಗಿ ನಿಮ್ಮ ಕೈಗಳನ್ನು ಇಳಿಸುತ್ತಾ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ಹಸ್ತರೇಖೆಗಳನ್ನು ಗಮನಿಸುತ್ತಾ ಮತ್ತೆ ನಿಮ್ಮ ಕೈಗಳನ್ನ ಸ್ವಲ್ಪ ರಬ್ ಮಾಡಿ ಆ ಬಿಸಿ ಶಾಖವನ್ನ ಕೈಗಳನ್ನು ಉಜ್ಜಿ ಆ ಬಿಸಿ ಶಾಖವನ್ನ ಕಣ್ಣುಗಳಿಗೆ ಕೊಡಿ. ನಂತರ ಕಿವಿ ಹಾಗೂ ತಲೆಯ ಭಾಗ ನಿಮ್ಮ ದೇಹದ ಎಲ್ಲಾ ಭಾಗಗಳು ಸ್ಪರ್ಶಿಸುತ್ತಾ ಸಹಜ ಸ್ಥಿತಿಗೆ ಮರಳೋಣ. ಮಿತ್ರರೇ, ಈಗ ನೀವು 1 ಗ್ಲಾಸ್ ನೀರು ಕುಡಿಯಿರಿ ಪಕ್ಕದಲ್ಲಿರೋದನ್ನ. ನಂತರ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ ವಂದಿಸುತ್ತಾ ಹಾಗೂ ಈ ಒಂದು ಧ್ಯಾನವನ್ನು ಮುಂದುವರಿಸಲು ನಮಗೆ ಅವಕಾಶ ಕೊಟ್ಟಂತ ನಮ್ಮ ದೇಹಕ್ಕೆ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬರೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಮಿತ್ರರೇ. ತುಂಬಾ ಅದ್ಭುತವಾಗಿ ಧ್ಯಾನ ಮಾಡಿದ್ರ ಇವತ್ತು. ದಿನದಿಂದ ದಿನಕ್ಕೆ ನಮ್ಮ ಧ್ಯಾನ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಬಹಳ ಸಂತೋಷ ಆಯ್ತು. ಎಲ್ಲಾರನ್ನೂ ಗಮನಿಸ್ತಾ ಇದ್ದೆ, ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ರ ಮಿತ್ರರೇ. ಈಗ ನಿಮ್ಮ ಒಂದೊಂದು ಅನುಭವವನ್ನು ಹಂಚಿಕೊಳ್ಳೋ ಮುಂಚೆ ಈಗ ನಾನು ಒಂದು ಮುದ್ರೆಯನ್ನ ತಮಗೆ ತಿಳಿಸ್ತೀನಿ. ಎಲ್ಲರೂ ಸಹಜ ಸ್ಥಿತಿಯಲ್ಲಿದ್ದೀರಾ? ಎಲ್ಲರೂ ಗಮನಿಸ್ತಾ ಇದ್ದೀರಾ? ಎಲ್ಲ ನೋಡಿ ಒಂದ್ಸರಿ ಸಂಪೂರ್ಣವಾಗಿ ವಿಡಿಯೋಗಳನ್ನ ಕಡೆ ಗಮನ ಕೊಟ್ಟು ನೋಡ್ತಾ ಬನ್ನಿ. ಈಗ ನಾನು ಒಂದು ಮುದ್ರೆಯನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಉಂಗರದ ಬೆರಳಿಗೆ ಈ ರೀತಿ ಟಚ್ ಮಾಡ್ತಾ ಮೃದುವಾಗಿ ಟಚ್ ಮಾಡ್ತಾ ಉಳಿದ ಬೆರಳುಗಳನ್ನ ನೇರವಾಗಿ ಇಟ್ಕೊಳ್ಳಿ. ಇದನ್ನ ಕಿರುಬೆರಳು ಮತ್ತೆ ತೋರ್ಬೆರಳು ಮಧ್ಯದ ಬೆರಳು ನೇರವಾಗಿರ್ಲಿ. ಉಂಗರದ ಬೆರಳು ಮತ್ತು ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರಲಿ, ಮೃದುವಾಗಿ ಟಚ್ ಆಗಿರಲಿ, ಬಿಗಿ ಇರಬಾರದು. ಇದು ಪೃಥ್ವಿ ಮುದ್ರೆ ಮಿತ್ರರೇ. ಇದು ತುಂಬಾ ಅದ್ಭುತವಾದ ಮುದ್ರೆ. ಇದು ಪೃಥ್ವಿ ಮುದ್ರೆ. ಇದರಿಂದ ಆಗುವಂತ ಒಂದು ಅನುಕೂಲಗಳನ್ನ ಹೇಳ್ತೀನಿ, ಎಲ್ಲರೂ ಗಮನಿಸಿ ನಿಧಾನವಾಗಿ. ಅರ್ಥ ಆಯ್ತು? ಎಲ್ಲರೂ ಆ ಮುದ್ರೆನ ಇಟ್ಕೊಂಡಿದ್ದೀರಾ? ಈಗ ಇದರಿಂದ ಆಗುವಂತ ಒಂದು ಅದ್ಭುತವಾದ ವಿಷಯಗಳನ್ನ ತಿಳಿಸ್ತೀನಿ. ಯೋಗ ವಿಧಾನದಲ್ಲಿ ತಿಳಿಸುವಂತೆ ನಮ್ಮ ಭೂಮಧ್ಯದಲ್ಲಿ 2 ದಳಗಳು, ಕಮಲದ ಆಜ್ಞಾಚಕ್ರ ಅಥವಾ ಪ್ರಜ್ಞಾಚಕ್ರವಿದೆ. ನಾವು ಈ ಅನಾಮಿಕ ಮತ್ತು ಹೆಬ್ಬೆರಳಿನಿಂದ ಯಾರು ಹಣೆಯ ಭೂಮಧ್ಯ ಪ್ರಜಾಚಕ್ರವನ್ನು ಸ್ಪರ್ಶಿಸಿ ಕುಂಕುಮವನ್ನು ಧರಿಸಿದರೆ ಅವರಲ್ಲಿರುವ ಅದೃಷ್ಟ ಚೈತನ್ಯ ಪ್ರಜ್ವಲಗೊಳ್ಳುತ್ತದೆ. ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿ ಭೌತಿಕ ಮಾನಸಿಕ ಶಕ್ತಿಯನ್ನು ತುಂಬುತ್ತಾ ಚೈತನ್ಯಗೊಳಿಸುತ್ತದೆ. ಮಿತ್ರರೇ, ನಾವು ಯಾರಿಗಾದ್ರೂ ಒಂದು ಕುಂಕುಮ ಹಣೆಗೆ ಇಡಬೇಕಾದ್ರೆ ಈ ಉಂಗರದ ಬೆರಳಿಂದ ಇಟ್ಟರೆ, ಈ ರೀತಿ ಇಟ್ಕೊಂಡು ಕುಂಕುಮನ ಹಿಂಗಿಟ್ಟರೆ ಅವರಲ್ಲಿರುವಂತಹ
ಚೈತನ್ಯ ಬಲಗೊಳ್ಳುತ್ತದೆ, ಅದ್ಭುತವಾದ ಶಕ್ತಿ ಅವರಲ್ಲಿ ಉತ್ಪತ್ತಿಯಾಗುತ್ತದೆ. ಮತ್ತೆ ಇದು ಪೃಥ್ವಿ ಮುದ್ರೆ ಆಗಿರೋದ್ರಿಂದ, ಪೃಥ್ವಿ ತತ್ವದ ಅಂಶ ಆಗಿರೋದ್ರಿಂದ ಮೂಳೆ, ಮಾಂಸ, ಚರ್ಮ, ನರನಾಡಿಗಳಲ್ಲಿ ರಚಿತವಾಗಿರುವ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಪಂಚೇಂದ್ರಿಯಗಳಲ್ಲಾದಂಥ ಶಬ್ದ, ರೂಪ, ರಸ, ಗಂಧ, ಸ್ವಪ್ನ ಪೃಥ್ವಿ ತತ್ವ ಅಂಶಗಳೇ ಆಗಿರೋದ್ರಿಂದ ಹೆಚ್ಚು ಶಕ್ತಿಗೊಳ್ಳುತ್ತದೆ. ಈ ಪಂಚ ಜ್ಞಾನೇಂದ್ರಿಯಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ನಿರ್ವಹಿಸುವಂತಾಗುತ್ತದೆ ಮಿತ್ರರೇ. ಈ ಮುದ್ರೆಯಿಂದ ಬಹಳ ಅದ್ಭುತವಾದಂತಹ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತದೆ. ಆದರೆ ಈ ಮುದ್ರೆನ ನಾವು ಒಂದು ಸಹಜ ಸ್ಥಿತಿಯಲ್ಲಿ, ಒಂದು ಸುಖಾಸನದಲ್ಲಿ ಕೂತ್ಕೊಂಡು 30 ನಿಮಿಷಗಳ ಕಾಲ ಮಾಡಬಹುದು. 30 ನಿಮಿಷಗಳ ಕಾಲ ಮಾಡಬಹುದು. ಇದರಿಂದ ನಾವು ಬೆಳಗ್ಗೆ ಅಥವಾ ಸಂಜೆ ಎಷ್ಟು ಹೊತ್ತು ಬೇಕಾದ್ರೂ ಮಾಡಬಹುದು ಅಂತೇನಿಲ್ಲ, 30 ನಿಮಿಷ ಅಷ್ಟೇ. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಚರ್ಮ ಕಾಂತಿ, ಶರೀರದ ಕಾಂತಿ ಹೆಚ್ಚಾಗುತ್ತದೆ. ಸದಾ ಮನುಷ್ಯ ಸಂತೋಷವಾಗಿರಲು ಇರುವಂತೆ ಮಾಡುತ್ತದೆ ಈ ಮುದ್ರೆಯ ಪ್ರಭಾವ. ಅದಕ್ಕೋಸ್ಕರ ನಮ್ಮ ದೇಹದಲ್ಲಿರುವ ರಕ್ತ ಪರಿಚಲನೆ ಎಷ್ಟು ಫಾಸ್ಟ್ ಆಗಿದ್ರೂ ಒಂದು ಸಮತಟ್ಟವಾಗಿ ಮಾಡುವಂತೆ ಈ ಒಂದು ಮುದ್ರೆ ನಮಗೆ ಅನುಕೂಲ ಮಾಡಿಕೊಡುತ್ತದೆ. ಇದರಿಂದ ನಾವು ಉದಾರಿಗಳಾಗ್ತೀವಿ, ನ್ಯಾಯದಿಂದ ನಡ್ಕೊಳ್ತೀವಿ, ನೀತಿ ಬುದ್ಧಿವಂತವಾದ ವ್ಯಕ್ತಿಗಳು ಆಗ್ತೀವಿ ಮಿತ್ರರೇ. ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಥಿತಿಯನ್ನ ಈ ಮುದ್ರೆ ನಮ್ಗೆ ಏರ್ಪಾಡು ಮಾಡುತ್ತದೆ. ಈ ಮುದ್ರೆಯನ್ನ ಮಾಡೋದ್ರಿಂದ ಇದು ಧ್ಯಾನ ಮುದ್ರೆಯಲ್ಲಿ ಪೃಥ್ವಿ ಮುದ್ರೆ ಅಂತ ನಾವು ಕರಿತೀರಿ. ಉಂಗರದ ಬೆರಳು ಮತ್ತೆ ನಮ್ಮ ಹೆಬ್ಬೆರಳು ಅಗ್ನಿ ತತ್ವ, ಇದು ಪೃಥ್ವಿ ತತ್ವ, ಇದು ಎರಡಕ್ಕೂ ಒಂದಕ್ಕೊಂದು ಸ್ಪರ್ಶಿಸಿದಾಗ ಅದ್ಭುತವಾದ ವಿದ್ಯುತ್ ಚಾಲನೆ ಉಂಟಾಗಿ ದೇಹ ಕಾಂತಿಯುತ ಆಗುತ್ತದೆ ಮಿತ್ರರೇ. ಇದನ್ನ ನಾವು ಮೂಲಾಧಾರ ಚಕ್ರದಲ್ಲಿ ಕೂಡ ಉಪಯೋಗಿಸ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಮುದ್ರೆನ ಮೂಲಾಧಾರ ಚಕ್ರದಲ್ಲಿ ಕೂಡ ಉಪಯೋಗಿಸ್ತೀವಿ. ಅತಿ ಅದ್ಭುತವಾದ ಒಂದು ಮುದ್ರೆ. ಇದರಿಂದ ನಮ್ಗೆ ಇಷ್ಟೊಂದು ಅನುಕೂಲವಾಗಿರೋದ್ರಿಂದ ನೀವು ಕನಿಷ್ಠ ಪಕ್ಷ ದಿನಕ್ಕೆ 20 ನಿಮಿಷಗಳಿಂದ 30 ನಿಮಿಷಗಳ ಕಾಲ ಈ ಮುದ್ರೆಯನ್ನ ಮಾಡಿ. ನಂತರ ಮುದ್ರೆ ಮುಗಿದ ಮೇಲೆ ಯಾವ ಮುದ್ರೆ ಮಾಡಬೇಕು? ಯಾವ ಮುದ್ರೆ ಮಾಡಬೇಕು ತೋರಿಸಿ, ಹೇಳ್ತಿದ್ದು ಪರವಾಗಿಲ್ಲ. ಎಸ್ ಪ್ರಾಣ ಮುದ್ರೆ. ಪ್ರತಿ ಸರಿ ನೆನಪು ಕೊಡ್ತಾ ಇದ್ದೀನಿ, ಪ್ರಾಣ ಮುದ್ರೆ 10 ನಿಮಿಷಗಳ ಮಾತ್ರ ಮಾಡಿ, 10 ನಿಮಿಷ ಮಾತ್ರ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಕೇಳಿದ್ದಕ್ಕೆ. ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ನಾವು ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ತಿಳಿಯೋಣ ಮಿತ್ರರೇ. ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ತಿಳಿಯೋಣ. ಯಾರು ಹಂಚ್ಕೊಳ್ತಾರೆ ನೋಡೋಣ. ಇವತ್ತು ಹ್ಯಾಂಡ್ ರೈಸ್ ಮಾಡಿ, ಬೇಗ ಬೇಗ ಹ್ಯಾಂಡ್ ರೈಸ್ ಬರಬೇಕು. ಬರೀ ಯಾವುದೋ ಅನುಕೂಲವಾದ ಕೆಲವು ಇದರಿಂದ ನಾವು ಕೇಳಬೇಕು ಅನ್ನೋದಿಲ್ಲ. ಪ್ರತಿಯೊಂದು ಸಾರಿ ನಮಗೆ ಅನಿಸಿದ್ದನ್ನ, ನಮ್ಮ ಮನಸ್ಸಲ್ಲಿರೋದನ್ನ ಒಬ್ಬರಿಗೆ ತಿಳಿಸಿದ್ರೆ ಅದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ. ನಾವು ಮಾತನ್ನ ಕಲಿತೀರಿ, ಬೇರೆಯವರ ಮಾತುಗಳನ್ನ ಆಲಿಸ್ತೀರಿ, ಅದರಿಂದ ಬರುವಂತ ಅದ್ಭುತವಾದ ವಿಷಯಗಳನ್ನ ಗ್ರಹಿಸ್ತೀರಿ. ಥ್ಯಾಂಕ್ ಯು ಮೇಡಮ್. ಅವ್ರಿಗೆ ಆಪ್ಷನ್ ಕೊಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದ್ಭುತವಾದ ಮುದ್ರೆಯನ್ನ ಕಲ್ಸ್ಕೊಟ್ರಿ, ಪೃಥ್ವಿ ಮುದ್ರೆ. ತುಂಬಾ ಚೆನ್ನಾಗಿದೆ. ಧ್ಯಾನ ಎಲ್ಲ ಚೆನ್ನಾಗಾಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಮಾಲತಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಕರೆಕ್ಟು. ಥ್ಯಾಂಕ್ ಯು ನಿಮಗೆ ಮೊದ್ಲ, ಯಾಕಂದ್ರೆ ದಿನ ಒಂದ್ ಮುದ್ರ ಹೇಳ್ರಿ ಅಂದಿದ್ದೆ ನಾನು, ಹೇಳಿಕತ್ರಿ. ಅದಕ್ ಮೊದ್ಲು ಇಬ್ರಿಗೂ ಥ್ಯಾಂಕ್ ಯು. ಖುಷಿ ಅಲ್ಗದ. ಆಮೇಲೆ ಸರ ಅದ್ರ ಏನ್ರ ಚಿತ್ರ ಏನ್ರ ಸಿಗ್ತಾವ ನಮ್ಗ? ಈಗ ನೀವ್ ಹೇಳ್ತ್ರಿ, ಕೇಳ್ತೇವ ನಾವು. ಈಗ ಅದ್ರದ್ದು ಏನಾರ ನಮ್ಗ ಸಿಕ್ಕ್ರ ಚಲೋ ಆಗ್ತಿತ್ತು. ಈ ರೀತಿ ಒಂದು ಬುಕ್ ಇದೆ. ಓಕೆ. ಇದು ಯೋಗ ಮುದ್ರಾ ಪ್ರಪಂಚ ಅಂತ ನಮ್ಮ ಮಹಾಧಾರ್ ಫೌಂಡೇಶನ್ ಸಿಗ್ತದೆ. ಓಕೆ. ನೀವು ಬೇಕಾದ್ರೆ ತರಿಸ್ಕೊಳ್ಳಿ. ತರಿಸ್ಕೊಂಡು ಓದ್ಬಿಟ್ಟು ಅದರಲ್ಲಿ ನೀವು ಇನ್ನೂ ಹೆಚ್ಚಾದ ಒಂದು ಮುದ್ರೆಗಳನ್ನ ಕಲಿಬಹುದು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಏನ್ರ ಹೆಸರ ಯೋಗ ಮುದ್ರಾ?
ಯೋಗ ಮುದ್ರಾ ಪ್ರಪಂಚ. ಒಂದ ಮಿನಿಟ್ ಬರ್ಕೋತೀನಿ. ಮಂಜುಳಾ ಮೇಡಮ್ ಅವ್ರು ತುಂಬಾ ದಿನ ಆಯ್ತು, ಏನೋ ಕಾಣಿಸ್ಲಿಲ್ಲ, ಇವತ್ತು ಕಾಣಿಸ್ತಾ ಇದ್ದಾರೆ. ಲಾಂಗ್ ಟೂರ್ ಏನೋ ಹೋಗಿದ್ರ? ಯೋಗ ಮುದ್ರಾ ಪ್ರಪಂಚ ಅದಲ್ರಿ ಸರ್? ಹಾ, ಯೋಗ ಮುದ್ರಾ ಪ್ರಪಂಚ. ಹಾ, Okay. ಬರ್ಕೊಂಡೆ. ಆಮೇಲೆ ನಿನ್ನೆ ಭಾರತಿ ಮೇಡಮ್ ನಿನ್ನೆ ಇದನ್ನ ಹೇಳಿದ್ರಲ್ಲ, ಅವನ ಸಂಖ್ಯೆ ಇದ್ರ ನೋಟ್ ಇದ್ರ ಮೇಲೆ ಬರ್ದು ಇಟ್ಕೊಳಕ್ಕೆ ಪೇಪರ್ನೊಳಗ, ಅದನ್ನ ಪರ್ಸ್ನಾಗ ಅಷ್ಟೇ ಇಟ್ಕೋಬೇಕು. ಪರ್ಸ್ನಾಗ ಅಷ್ಟೇ ಇಟ್ಕೋಬೇಕು. ಈಗ ನಾವು ಡೈಲಿ ಯೂಸ್ ಮಾಡ್ತೇವಲ್ಲ ಆ ಇದ್ರೊಳಗೂ ಇಟ್ಕೋಬಹುದು. ಎಲ್ಲಿ ಬೇಕಾರ ಇಟ್ಕೊಳ್ಳಿ ಮೇಡಮ್. ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಕ್ಯಾಶ್ ಬಾಕ್ಸ್ ಅಂದ್ರೆ ಅದ್ರ ಮೇಲೆ ಕ್ಯಾಶ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ. ಪರ್ಸಲ್ಲೂ ಇಟ್ಕೊಳ್ಳಿ. ಎಲ್ಲಿ ಬೇಕಾರ ಇಟ್ಕೊಳ್ಳಿ. ದುಡ್ಡು ಎಲ್ಲಿ ಉಪಯೋಗಿಸ್ತೀರೋ ಅಲ್ಲಿ ಇಟ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮ್ಯಾಮ್, ವಿಡಿಯೋ ಆನ್ ಮಾಡಿ ಮೇಡಮ್ ಅವರೇ. ವಿಜಯಲಕ್ಷ್ಮಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ಇವತ್ತು ಧ್ಯಾನ. ಯಾವ್ದೋ ಲೋಕಕ್ಕೆ ಹೋಗ್ಬಿಟ್ವಿ. ಮುದ್ರೆನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭಾರತಿ ಮೇಡಮ್ಗೂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪುಷ್ಪಾವತಿ ಮ್ಯಾಮ್. ನಮಸ್ತೆ. ಹಲೋ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಿಮಗೂ ಕೂಡ. ನಮಸ್ತೆ ನಿಮಗೂ ಕೂಡ. ಧ್ಯಾನ ಚೆನ್ನಾಗಾಯ್ತು ಮೇಡಮ್. ಸರ್, ಒಂದು ಏನಂದ್ರೆ, ಈಗ ಎಚ್ಚರ ಇರ್ರಿ ಉಸಿರಾಡೋ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಇರ್ತಾರ, ಕರೆಕ್ಟು. ಬಟ್ ಡೀಪ್ ಆಗಿ ಹೋಗ್ಬೇಕು ಅಂದ್ರೆ ಹೆಂಗ್ ಸರ್ ಅದು? ಮೇಡಮ್, ಡೀಪ್ ಆಗಿ ಹೋಗ್ಬೇಕು ಅಂದ್ರೆ ನಮ್ಮ ಪಕ್ಕದಲ್ಲಿ ಸೌಂಡ್ ಏನಾದ್ರೂ ಆದ್ರೂ ನಮಗೆ ಆ ಕಡೆ ಗಮನ ಬರಬಾರ್ದು. ಒಂದು, ನನಗಿಲ್ಲಿ ಸ್ವಲ್ಪ ಗಮನಿಸ್ತಾ ಇದ್ದಾಗ ಕೆಲವರು ನಿದ್ದೆಗೆ ಜಾರಿದ್ದಾರೆ. ಅದು ನನ್ನ ಗಮನಕ್ಕೆ ನಿದ್ದೆಗೆ ಜಾರಿದ್ರು. ಅದು ನನ್ನ ಗಮನಕ್ಕೆ ಬಂತು ಸರ್. ಈಗ 4 ದಿವಸದ ನಿದ್ದೆ ಬರ್ತಾ ಇಲ್ಲ, ಪೂರ ಎಚ್ಚರ ಇರ್ತೀನಿ. ಅಲ್ಲ, ನೀವಿದ್ದೀರಾ, ನಾವು ನೀವು ಅಂತ ಯಾರಿಗೂ ಹೇಳ್ತಾ ಇಲ್ಲ, ಕೆಲವರು ಅಂದೆ. ಆದ್ರೆ ಅದಕ್ಕೆ ಅವರಿಗೆ ಎಚ್ಚರಿಕೆ ಬರ್ಲಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯೂನಿವರ್ಸಲ್ಗೆ ನಾನು ನಿದ್ದೆ ಮಾಡೋದಿಲ್ಲ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರೂ ಆ ಯೂನಿವರ್ಸಲ್ಗೆ ನಿಮ್ಮ ಒಂದು ಕ್ವಶನ್ ಕಳಿಸಿದ್ರಿ ಅಂದ್ರೆ, ನಾನು ಈ ರೀತಿ ಇದ್ದೀನಿ, ನಾನು ನಿದ್ದೆ ಮಾಡಲ್ಲ, ನಾನು ಧ್ಯಾನ ಮುಂದುವರಿಸ್ತೀನಿ ಅಂತ ನೀವು ಯೂನಿವರ್ಸಲ್ ಕಳಿಸ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ, ಆವಾಗ ನಿಮ್ಗೆ ನಿದ್ದೆ ಬರಲ್ಲ. ನಿದ್ದೆ ನಿಜವಾಗ್ಲೂ ಬರೋದಿಲ್ಲ. ಆ ನಿದ್ದೆ ಹೋಗುತ್ತೆ. ನೀವು ಧ್ಯಾನಕ್ಕೆ, ಆಳವಾಗಿ ಧ್ಯಾನಕ್ಕೆ ಮುಂದುವರಿತೀರಾ. ಅದನ್ನ ನಾನು ಗಮನಿಸಿದಾಗ ಮಾತ್ರ ಆ ಮಾತು ಹೇಳ್ತೀನಿ. ಆಯ್ತು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಾಯ್ತು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್. ನಮಸ್ಕಾರ ಸರ್. ವೆಂಕಟರಮಣ ಸರ್, ಮಾರ್ನಿಂಗ್ ಸೆಷನ್ ಅಲ್ಲಿ ನೋಡ್ತಾ ಇದ್ದೆ. ನಿನ್ನೆ ಮೊನ್ನೆ ಎಲ್ಲ ಬ್ಯುಸಿ ಆಗಿದ್ದೆ, ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಹುಷಾರಿಲ್ಲ ಸರ್. ನೆಗಡಿ, ಕೆಮ್ಮು ಜಾಸ್ತಿ ಇದೆ. ವೀಸಿಂಗ್, ನನ್ಗೇನ್ ವೀಸಿಂಗ್ ಪೇಷಂಟ್ ಇಲ್ಲ, ಬಟ್ ಯಾಕೋ ಅಲರ್ಜಿ ತರ ಬಂದ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಕೆಮ್ಮಿದೆ. ಇನ್ನೂ ವಾಸಿ ಆಗಿಲ್ಲ ಸರ್. ಇನ್ನು ಎಲ್ಲ ಟ್ರೀಟ್ಮೆಂಟ್ ಅಲ್ಲೇ ಇದ್ದೀನಿ. ಹಂಗಾಗಿ ಸರ್. ಓಕೆ ಮೇಡಮ್, ಅದನ್ನ ನೀವು ಸ್ವಲ್ಪ ಈ ನಾಡಿಶೋಧ ಪ್ರಾಣಾಯಾಮ ಸ್ವಲ್ಪ ಮಾಡಿ, ಆಮೇಲೆ 2 ಬೆರಳುಗಳನ್ನ ಈ ರೀತಿ ಇಟ್ಕೊಂಡು ಶ್ವಾಸ ತಗೊಳ್ಳೋದು ಮತ್ತೆ ಶ್ವಾಸ ಬಿಡೋದು 2 ಮೂಗಿಂದ. ಫಸ್ಟ್ ಎಡಗಡೆಯಿಂದ ತಗೋಬೇಕು, ಒಂದು ಸ್ವಲ್ಪ ಸ್ಟಾಪ್ ಮಾಡ್ಬೇಕು, ಮತ್ತೆ ಬಲಗಡೆಯಿಂದ ಬಿಡ್ಬೇಕು. ಈ 2 ಹೆಬ್ಬೆರಳುಗಳ ನೇರ ಬೆರಳುಗಳನ್ನ ಈ ರೀತಿ ಇಟ್ಕೊಂಡು ಹಣೆಯಲ್ಲಿ ನಿಮ್ಮ ಹೆಬ್ಬೆಟ್ಟಿಂದ ಬಲ ಮೂಗು ಮತ್ತೆ ನಿಮ್ಮ ಉಂಗರದ ಬಳಿಯಿಂದ ಎಡ ಮೂಗು ಟಚ್ ಮಾಡ್ತಾ, ಲೈಟ್ ಆಗಿ ಟಚ್ ಮಾಡ್ತಾ ಶ್ವಾಸ ತಗೋಬೇಕು, ಮತ್ತೆ ಶ್ವಾಸ ಬಿಡಬೇಕು. ಆದ್ರೆ ಶ್ವಾಸ ತಗೊಳ್ಳೋವಾಗ ಮತ್ತೆ ಬಿಡೋವಾಗ ನಾಭಿಯಿಂದ ಶ್ವಾಸ ಬರಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗುತ್ತೆ. ನಾಭಿಯಿಂದ ಶ್ವಾಸ ಬರಬೇಕು, ನಾಭಿಯಿಂದ ಶ್ವಾಸ ಹೋಗ್ಬೇಕು. ಆ ರೀತಿ ಮಾಡಿ, ನಿಮ್ಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇನ್ನೊಂದ್ಸರ್ತಿ ಹೇಳ್ಕೊಡಿ ಸರ್. ಈ 5 ಪಂಚ ಬೆರಳು ಈ ಬೆರಳುಗಳು ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಇವತ್ತಿದು ಪೃಥ್ವಿ, ಇವತ್ತು ಹೇಳ್ಕೊಟ್ಟಿದ್ದೆ. 2ನೇದು ಇದು ಜಲ, ಚಿಕ್ಕದು ಜಲ, ಕಿರುಬೆರಳು ಜಲ, ಜಲ, ಪೃಥ್ವಿ, ಆಕಾಶ, ವಾಯು, ಬೆಂಕಿ,
ಓ ಬೆಂಕಿ ಇದು. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು. ಇನ್ಯಾರು? ಪ್ರಿಯಾಂಕಾ ಮ್ಯಾಮ್. ಪ್ರಿಯಾಂಕ್ ನಮಸ್ತೆ. ಕರ್ನಾಟಕ. ನಮಸ್ತೆ ಮಾತಾಜಿ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ತುಂಬಾ ಚೆನ್ನಾಗಾಯ್ತು ಧ್ಯಾನ. ಥ್ಯಾಂಕ್ ಯು ಮಾ. ಮತ್ತೆ ಧ್ಯಾನದಲ್ಲಿರುವಾಗ ನೀವ್ ಹೇಳ್ದಂಗ ಅದೇ ನಿದ್ದೆ ಬಂದಂಗ್ ಫೀಲ್ ಆಗ್ತಿತ್ತು. ನೀವ್ ಹೇಳ್ದಾಗ ಅದೇ ಕಾಂಶೆ ಮತ್ತೆ ಜಾಗೃತಗೊಳ್ತು. ಆವಾಗ ಗ್ರೀನ್ ಕಲರ್ ಏನೋ ಕಾಣಿಸ್ತು, ಗ್ರೀನ್ ತರ, ಗ್ರೀನ್ ಕಲರ್ ಅಲ್ಲಿ ಅದ್ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಿಲ್ಲ. ಗ್ರೀನ್ ಅಂದ್ರೆ ಒಂಥರ ನಾನು ಹೇಳಿದೆ ಪ್ರಕೃತಿಯಲ್ಲಿ ಕೂತಿದ್ದೀವಿ, ಪ್ರಕೃತಿಯಲ್ಲಿ ಸಿಗ್ನೇಚರ್ ಕೂತಿದ್ದೀವಿ, ಸುಂದರವಾದ ವಾತಾವರಣ ಅಂತ ಹೇಳ್ತಾ ಇದ್ದೆ. ನಿಮ್ಗೆ ಗಮನಿಸ್ತಾ ಇರ್ಬೋದು, ಅದಕ್ಕೆ ನಿಮ್ಗೆ ಗ್ರೀನ್ ಕಲರ್ ಕಂಡಿದ್ದೀರಾ. ಓಕೆ ಮೇಡಮ್, ಅದನ್ನೇ ಫಾಲೋ ಮಾಡಿ. ತುಂಬಾ ಅದ್ಭುತವಾದ ಧ್ಯಾನ ಆಗ್ತದೆ. ಏನಂದ್ರೆ ನೀವ್ ಯಾರಾದ್ರೂ ನಮ್ಗೆ ವಿಡಿಯೋ ಆನ್ ಮಾಡ್ಕೊಂಡಾಗ ನಾನು ಗಮನಿಸ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರೂ ಸ್ವಲ್ಪ ಅದು ಕಾಣಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಅದನ್ನ ನಿಮ್ಗೆ ಸರಿಪಡಿಸ್ಕೊಳಕ್ಕೆ ಹೇಳ್ತಾ ಬರ್ತೀನಿ. ಅದೇ ಕೆಲವರು ನಿದ್ದೆ ಮಾಡೋ ತರ ನನಗೆ ಕಾಣಿಸಿದ್ದಕ್ಕೆ ನಾನು ಆ ಒಂದು ಪ್ರಸಂಗನ ಅಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದೆ. ಈಗ ನಿಮ್ಗೆ ಅದು ಅನುಕೂಲ ಆಯ್ತು ಅಂತ ಸಂತೋಷ. ಥ್ಯಾಂಕ್ ಯು ಅದೇ ರೀತಿ ಮಾತಾಜಿ. ಕಂಟಿನ್ಯೂ ಮಾಡಿ. ನೀವು ದಯವಿಟ್ಟು ಇದನ್ನ ಮಧ್ಯದಲ್ಲಿ ಬಿಡಬೇಡಿ. ಕನಿಷ್ಠ ಪಕ್ಷ 21 days ಇಲ್ಲ 41 days ಆದ್ರೂ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇದರಿಂದ ಒಳ್ಳೆ ಬೆನಿಫಿಟ್ ಪಡಿತೀರಾ. ನಾವು ರೋಗ ಮುಕ್ತರಾಗ್ತೀರಿ. ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗುವಂತ ಅವಶ್ಯಕತೆ ಬರೋದಿಲ್ಲ. ಇದನ್ನ ಎಲ್ಲರೂ ಕಂಟಿನ್ಯೂ ಮಾಡಿ ಒಳ್ಳೆ ಧ್ಯಾನಸ್ಥರಾಗಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಮೇಡಮ್. ಗುರುಜಿ, ಮತ್ತೊಂದು ಡೌಟು. ನನ್ಗೆ ಹಾಸ್ಪಿಟಲ್ಗೆ ಹೋಗೋದು ತುಂಬಾ ರೇರು. ನಂಗೆ ಅದೇ ಪೀರಿಯಡ್ಸ್ ಪ್ರಾಬ್ಲಮ್ ಬಿಟ್ಟು ನಂಗೆ ಇನ್ನೇನು ಅಂತ ಮೇಜರ್ ಆಗಿ ಏನು ಕಾಯಿಲೆ ಆತರ ಒಂದ್ ತಲೆನೋವು ಕೂಡ ಬರಲ್ಲ. ಫಾಸ್ಟಿಂಗ್ ಮಾಡಿ ಯಾವ್ದಾದ್ರು ಏನಾದ್ರು ಫಾಸ್ಟಿಂಗ್ ಮಾಡಿದಾಗ ತುಂಬಾ ಸ್ಟ್ರೆಸ್ ಅನ್ಸಿದ್ರೆ, ನಾನ್ ಅನ್ಕೊಂಡಂಗ ಆ ದಿನ ಕಳ್ದಿಲ್ಲ, ಫಾಸ್ಟಿಂಗ್ ಆಗಿಲ್ಲ ಅನ್ಸಿದ್ರೆ, ಅಥವಾ ಜಾಸ್ತಿ ಮಕ್ಳು ಟಿವಿ ನೋಡ್ತಿದ್ರೆ ಅದೆಲ್ಲ ಸೌಂಡಿಗೆ ತಲೆನೋವು ಬರುತ್ತೆ ಅಷ್ಟೇ. ಆದ್ರೆ ಒಂಥರ ಸುಸ್ತು ಮೂಡಿರುತ್ತೆ ಗುರುಜಿ. ಒಂಥರ ಚೆನ್ನಾಗೇ ಇರ್ತೀನಿ, ಇದಕ್ಕಿದ್ದಂಗೆ ಸುಸ್ತಾಗುತ್ತೆ, ಸುಮ್ನೆ ಮಲ್ಗಿರ್ಬೇಕು ಅನ್ಸುತ್ತೆ, ನಿದ್ದೆನೂ ಬರಲ್ಲ ಗುರುಜಿ. ಆ ಟೈಮಲ್ಲಿ ನೀವು ಈ ಪೃಥ್ವಿ ಮುದ್ರೆ ಅಥವಾ ಧ್ಯಾನ ಮುದ್ರೆ ಇಲ್ಲ ಚಿನ್ಮಯ ಮುದ್ರೆ ಹಾಕೊಂಡು ನೀವು ಒಂದು ಏಕಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಶಬ್ದವಾಗಿರ್ಬೇಕು ಮತ್ತೆ ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. 10 ನಿಮಿಷ ಮಾಡಿ ನೋಡಮ್ಮ. 10 ನಿಮಿಷ ಮಾಡಿದ್ರೆ ಆ ಸ್ಟ್ರೆಸ್ ಎಲ್ಲ ಹೋಗಿ ನಿಮ್ ತಲೆಯಲ್ಲಿ ಪೈನ್ ಕೂಡ ಕಮ್ಮಿ ಆಗುತ್ತೆ. ಆದಷ್ಟು ನಿಮ್ಗೆ ಪ್ರಶಾಂತತೆ ಅಂತ ಅನಿಸುತ್ತೆ. ಆದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಮನಸ್ಸಲ್ಲಿ ನಾವು ಒಳ್ಳೆ ಏಕಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡಿದ್ದೀವಿ, ಮತ್ತೆ ಹಸಿರು ಪ್ರದೇಶದಲ್ಲಿ, ನಿರ್ಮಲವಾದಂತ ಪ್ರದೇಶದಲ್ಲಿ ಕೂತ್ಕೊಂಡಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಹೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದೇ ಒಂದು ಪ್ರಶಾಂತತೆ ನಮಗೆ ಸಿಗ್ತದೆ. ಆ ಪ್ರಶಾಂತತೆಗೆ ಹೋದಾಗ ನಮ್ಮ ಎಲ್ಲಾ ನರನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಎಲ್ಲ ನಮ್ಮ ಒಂದು ಬ್ಲಾಕೇಜ್ ಎಲ್ಲ ಹೋಗಿ ನಾವು ಫ್ರೀ ಆಗ್ತೀವಿ. ಫಸ್ಟ್ ಬ್ಲಾಕೇಜ್ ಹೋಗ್ಬೇಕು. ಯಾವಾಗ ಈ ಸೌಂಡ್ ಇಂದ ಎಫೆಕ್ಟ್ ಇಂದ ನಮ್ಮ ತಲೆಗೆ ಈ ನರಗಳಿಂದ ಇದಾಗ್ತದೆ, ಬ್ಲಾಕೇಜ್ ಆಗುತ್ತೆ, ಆವಾಗ ನಮ್ಗೆ ನೋವು ಬರುತ್ತೆ. ಅಂತ ಸಮಯದಲ್ಲಿ ನಾವು ಈ ಮುದ್ರೆನ ಹಾಕೊಂಡು ಕೂತ್ಕೊಂಡಾಗ ಆ ಒಂದು ಪ್ರಶಾಂತತೆ ಸಿಗ್ತದೆ, ಮತ್ತೆ ನಿರ್ಮಲವಾಗುತ್ತೆ ಮನಸ್ಸು. ಥ್ಯಾಂಕ್ ಯು ಹೇಳಿದ್ದಕ್ಕೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾತಾಜಿ. ಮೇಡಮ್ ನಿಮ್ಮ ಹೆಸರೇ ಬರ್ಕೋತೀನಿ ನಾನು. ಕರ್ನಾಟಕ ಅಂತ ಪ್ರಿಯಾಂಕಾ. ಓಕೆ ಮಾತಾಡಿ ಮ್ಯಾಮ್. ನಾಗರತ್ನಮ್ಮ ಮ್ಯಾಮ್ ಮಾತಾಡಿದ್ರು, ಮತ್ತೆ ಮ್ಯೂಟ್ ಆಗೋಯ್ತು. ಟಚ್ ಮಾಡಿದ್ರು ಅನ್ಕೋತೀನಿ. ಅನು ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡ್ತಾರೆ, ಮತ್ತೆ ಡೌನ್ ಮಾಡ್ತಾ ಇದ್ದಾರೆ. ನಮಸ್ತೆ ಅಮ್ಮ. ತುಂಬಾ ಚೆನ್ನಾಗಿ ಮೌನ ಧ್ಯಾನ ಅಂತ ಅದು ಎಲ್ಲಿದ್ದೆ ಅಂತಾನೆ ಗೊತ್ತಿಲ್ಲ, ಆ ತರ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್ ಧ್ಯಾನ. ಜೊತೆಗೆ ಮುದ್ರೆಗಳು ನನಗೆ ಅಷ್ಟೊಂದು ಜ್ಞಾಪಶಕ್ತಿ ಕಡಿಮೆ ಇರೋದ್ರಿಂದ ಗೊತ್ತಾಗ್ತಿರ್ಲಿಲ್ಲ. ಈಗ ಮತ್ತೆ ರಿಪೀಟ್, ಮೊದಲೊಂದ್ಸರಿ ಬರ್ಕೊಂಡಿದ್ದೀನಿ ನೀವು ಹೇಳುವಾಗ, ಮತ್ತೆ ರಿಪೀಟ್ ಮಾಡ್ಕೊಂಡು ಇನ್ಮೇಲಿಂದ ಮಾಡ್ಬೇಕಷ್ಟೇನೆ. ನೈಟಲ್ಲಿ ಮುದ್ರೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಧನ್ಯವಾದಗಳು. ರಾತ್ರಿ ಟೈಮ್ ಮುದ್ರೆ ಮಾಡ್ಕೊಂಡ್ಬಿಟ್ರೆ ಯಾವಾಗ ಚೆನ್ನಾಗಿರುತ್ತೆ, ಯಾವಾಗಲೂ ಟೈಮ್ ಇದ್ದಾಗ ಅಂತ ಅನ್ಕೊಂಡಿದೀನಿ. ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಾಯ್ತು. ಅದೇ ಮತ್ತೆ ಅವರು ಇವಾಗ ಮಂಜುಳಾ ಮೇಡಮ್ ಕೇಳ್ತಾ ಇದ್ರಲ್ಲ,
ಇಷ್ಟವರೆಗೂ ಮುದ್ರೆಗಳ ಬಗ್ಗೆ ಎಷ್ಟೊಂದು ಜನ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅವ್ರು ಯಾಕೆ ಅಷ್ಟು ಲೀಗ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ನಾವು ವಿಭೂತಿ ಇಕ್ಬೇಕಾದ್ರೆ ಅದನ್ನ ಹೇಳ್ಕೊಂಡೇ ಇಕ್ತೀವಿ. ಜಲರಿತಿ ಭಸ್ಮಂ, ತಲರಿತಿ ಭಸ್ಮಂ, ವಾಯುರಿತಿ ಭಸ್ಮಂ, ಅಗ್ನಿರಿತಿ ಭಸ್ಮಂ, ಭಸ್ಮೇತಿ ಭಸ್ಮಂ ಅಂತ ನಾವು ಇದು 3 ಬೆರಳು ಮತ್ತೆ ಈ ಬೆರಳುಗಳನ್ನ ತಾಗಿಸ್ಕೊಂಡ್ರೆ ವಿಭೂತಿ ಧರಿಸ್ಕೊಳ್ಳೋದು. ಭಸ್ಮ ಇಕ್ಬೇಕಾದ್ರೂ ನಾವು ಬೆರಳುಗಳ ಬಗ್ಗೆ ಇದು ಮಾಡ್ಕೊಂಡಿರ್ತೀವಿ. ಮೇಡಮ್, ಎಲ್ಲಾರ್ಗೂ ಗೊತ್ತಿರಲ್ಲ, ಅದು ಎಲ್ಲಾರ್ಗೂ ಗೊತ್ತಿರಲ್ಲ. ಯಾಕಂದ್ರೆ ಈಗ ಎಷ್ಟೋ ಜನ ವಿಭೂತಿನೂ ಇಡಲ್ಲ, ಕುಂಕುಮನೂ ಇಡಲ್ಲ. ಹೆಣ್ಣು ಮಕ್ಳೇ ಕುಂಕುಮ ಇಡಲ್ಲ. ಗಂಡು ಮಕ್ಳು ಇರ್ಲಿ, ಹೆಣ್ಣು ಮಕ್ಳೇ ಕುಂಕುಮ ಇಡಲ್ಲ. ನಿಮಗೆ ಅದು ಗೊತ್ತಿರ್ಬೋದ ಎಲ್ಲ ಗೊತ್ತಿಲ್ಲ. ಮನೆಯಲ್ಲಿ ಕುಂಕುಮ ಇಟ್ಕೊಂಡ್ರೆ ಕಣ್ಣಿಗೆ ಕಾಣೋದಿಲ್ಲ, ಇಷ್ಟೇ ಇಟ್ಕೊಂತಾರೆ. ಯಾಕೆಂದ್ರೆ ಸ್ಟೈಲ್ ಕಂಡ್ರೆ ಹಣೆಯಲ್ಲಿ ಕುಂಕುಮ ಇದ್ರೆ ಬೇಜಾರು ಅಂತಾರೆ. ಆ ರೀತಿ ಅಂತ ಒಂದು ಪ್ರಸಂಗ ಈಗ ನಡೀತಾ ಇದೆ, ಅಂತ ಸಿಚುವೇಶನ್ ಇದೆ. ಆದ್ರೆ ನೀವು ಹೇಳ್ತೀರಾ ವಿಭೂತಿ ಇಟ್ಕೊಂತೀವಿ, ನಾವೆಲ್ಲ ಹೇಳ್ಕೊಂತೀವಿ ಅಂತ. ಹೇಳೋದಿರ್ಲಿ. ಈಗ ಲಿಂಗಧಾರಣೆ ಮಾಡಿರೋರೆ ಬೆಳಗ್ಗೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡೋದಿಲ್ಲ, ನಿಮ್ಗೆ ಗೊತ್ತಾ? ಆ ಒಂದು ಸಿಚುವೇಶನ್ ಆಗೋಗ್ಬಿಟ್ಟಿದೆ. ಈಗ ನಾವ್ ಅದನ್ನೆಲ್ಲ ಸರಿಪಡಿಸ್ತಾ ಇರ್ಬೇಕು. ಒಂದೊಂದೇ ಹೇಳ್ತಾ ಹೇಳ್ತಾ ಸರಿಪಡಿಸ್ತಾ ಬರ್ಬೇಕು. ಈಗ ಸರಿಪಡಿಸೋದಕ್ಕೆ ಜೊತೆಗೆ ನಮ್ಗೆ ಧ್ಯಾನಿಗಳನ್ನ ನಾವು ಒಟ್ಟುಗೂಡಿಸ್ಬೇಕು. ಸರ್, ನಾವು ನಮ್ಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳಿ ತಿಳಿಸ್ಬೇಕಲ್ವಾ ಸರ್? ನಾವು ತಿಳಿಸ್ಲಿಲ್ಲ ಅಂದ್ರೆ ಅದು ಹಂಗೆ ಹಾಳಾಗಿ ಹೋಗ್ಬಿಡುತ್ತೆ, ಅದು ಮರಿ ಆಗ್ಬಿಡುತ್ತೆ. ಅದು ಮಕ್ಕಳಿಗಾಗ್ಲಿ ನಮ್ಮ ಫ್ರೆಂಡ್ಸ್ಗಾಗ್ಲಿ ಗೊತ್ತಿಲ್ಲದೆ ಇದ್ದವ್ರಿಗಾಗ್ಲಿ ಅಲ್ಲ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಅವ್ರಿಗೆ. ಅಯ್ಯೋ, ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಬೇಜಾರನ್ನೋ ಕ್ವಶನ್ ಇಲ್ಲ. ನಿಮಗ್ ಗೊತ್ತಿದೆ, ನೀವೇನೇ ಕೇಳಿ ಇಲ್ಲಿ ಬೇಜಾರು ಮಾಡ್ಕೊಳ್ಳೋದಂತದ್ದು ಇಲ್ಲೇ ಇಲ್ಲ. ನಮಗ್ ಗೊತ್ತಿರೋದ್ರ ನಾವು ಪ್ರಸ್ತಾಪ ಹೊಡ್ತೀವಿ, ನಿಮಗ್ ಗೊತ್ತಿರೋದ್ರ ನೀವ್ ಹೇಳಿ, ನಾವು ತಿಳ್ಕೊಂತೀವಿ. ಥ್ಯಾಂಕ್ ಯು. ಮಾಡಿದ 1 ಲೋಟ ನೀರು ಕುಡಿಯಲ್ಲ ಸರ್ ನಾವು. ಈ ತರ ಇದು ದೇವ್ರಿಗೆ ಭಸ್ಮ ಹಾಕೊಂಡೇ ಮಾಡೋದು. ಅಡ್ಗೆ ಎಲ್ರು ಅಂತಾರೆ ನಾಚಿಕೆ ಹಾಕೊಳಕ್ಕೆ ಅಂತ. ನಾನು ಹಂಗಿಲ್ಲ, ಎದೆ ಮೇಲೆ ಲಿಂಗ ಇರ್ಬೇಕು ಅಂತ ನಾವ್ ಎದೆ ಮೇಲೆ ನಮ್ಮ ತಂದೆ ಹೇಳಿ ಹಾಕಿದ್ರು. ನಾವು ಮದುವೆಯಿಂದನೂ ಹಾಕೊಂಡಿದೀವಿ. ಮಧ್ಯೆ ಸ್ವಲ್ಪ ದಿನ ದೇವ್ರ ಮೇಲೆ ಇಟ್ರು ನಾನು ಹಾಕೊಂಡೇ ಇರ್ತೀವಿ ಸರ್. ಯಾರಿಗೂ ನೀವು ತೆಗ್ದಿದ್ದೀರಾ ಅಲ್ವಾ? ಹಂಗೆ ಕೆಲವರು ತೆಗೆದು ಮತ್ತೆ ಆ ದಾರಿಗೆ ಬಂದಾಗ ಹಾಕೊಂತಾರೆ. ಅದೇ ರೀತಿ ನಾವು ಅವ್ರನ್ನ ಕರ್ಕೊಂಡ್ ಬರೋಣ. ಥ್ಯಾಂಕ್ ಯು. ಕಾಸ್ಟ್ ಎಲ್ಲ ಹೋಗ್ತಿದ್ದಾಗ ಅಲ್ಲಿ ಆಗ್ತಿರ್ಲಿಲ್ಲ. ಬೇರೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ಮುಸ್ಲಿಂ ಏರಿಯಾ ಎಲ್ಲ ಹೋಗ್ತಿದ್ವಿ, ಅದರಿಂದ ಅವ್ರಿಗೆ ಹತ್ರ ಆಗಲ್ವಲ್ಲ ಅಂತ ಆಗ್ತಿರ್ಲಿಲ್ಲ. ಮತ್ತೆ ಇವಾಗ ಕಾಶಿಗೆಲ್ಲ ಹೋಗಿ ಬಂದ್ಮೇಲೆ ನಾನು ಕರೆಕ್ಟಾಗಿ 2 ಟೈಮ್ ನಮ್ಮ ತಂದೆ ಬಂದು ನಾನು ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಆಗ್ತಾ ಇದೆ. ದಯವಿಟ್ಟು ಒಂದು ವಿಷಯ ಹೇಳ್ತೀನಿ ಎಲ್ಲಾ ಆತ್ಮ ಬಂಧುಗಳಿಗೂ, ನಮ್ಮ ಧರ್ಮದಲ್ಲಿ ಏನಿದೆಯೋ ಅದನ್ನ ನಾವು ಕಂಟಿನ್ಯೂ ಮಾಡೋದು ತುಂಬಾ ಒಳ್ಳೇದು. ಇನ್ನೊಂದು ಹೇಳ್ತೀನಿ, ಕೆಲವರು ಧರ್ಮಗಳಲ್ಲಿ ನೋಡಿ, ಯಾರು ಏನೇ ಅನ್ಲಿ ಅವ್ರು ಅದನ್ನ ಕಡ್ಡಾಯವಾಗಿ ಫಾಲೋ ಮಾಡ್ತಾರೆ. ಕಡ್ಡಾಯವಾಗಿ ಅದನ್ನ ಫಾಲೋ ಮಾಡ್ತಾರೆ. ಒಂದು ಶಿಲ್ಬೆ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಕುರಾನ್ ಬುಕ್ ಇಟ್ಕೋಬಹುದು, ಅವರು ಕಡ್ಡಾಯವಾಗಿ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ನಾವೇನಾದ್ರು ಹೇಳಿದ್ರೆ ಅದೊಂಥರ ಏನೋ ಒಂದು ಬೇಜಾರು ಅಂತ ಅನ್ನೋ ರೀತಿಯಲ್ಲಿ ಅದನ್ನ ಕಿತ್ತಾಕ್ತಾರೆ. ಆ ಒಂದು ಮನಸ್ಥಿತಿನ ಬಿಟ್ರೆ ನಿಜವಾಗ್ಲೂ ನಮ್ಮ ಧರ್ಮ ಉಳಿಯುತ್ತೆ. ಅದಕ್ಕೆ ಎಲ್ಲೋ ಹೋಗ್ತಾ ಇದ್ವಿ, ಇದು ಬೇಡ ನಮಗೆ ಅನ್ನೋದು ಬೇಡ. ಏನೇ ಇದ್ರು ನಮ್ಮ ದೊಡ್ಡವ್ರು ಏನ್ ಹೇಳ್ಕೊಟ್ಟಿದ್ರೆ ಅದನ್ನ ಫಾಲೋ ಮಾಡೋಣ ಅನ್ನೋ ಮನಸ್ಥಿತಿನ ನಾವು ಉಳಿಸ್ಕೋಣ. ಅದು ಮುಖ್ಯವಾಗಿ ಟೀಚರ್ಸ್ ಇಂದ ಆಗ್ಬೇಕು, ಉಪಾಧ್ಯಾಯರಿಂದ ಆಗ್ಬೇಕು ಆ ಕೆಲಸ. ಪ್ರತಿಯೊಂದು ಸ್ಕೂಲಲ್ಲಿ ಉಪಾಧ್ಯಾಯರು ಅದನ್ನ ಕಡ್ಡಾಯವಾಗಿ ಮಾಡ್ಕೊಂಡ್ ಬಂದ್ರು ಅಂದ್ರೆ ಎಲ್ಲಾ ಮಕ್ಕಳು ಫಾಲೋ ಮಾಡ್ತಾ ಮಾಡ್ತಾ ಮುಂದಕ್ಕೆ ಅದನ್ನೇ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಎಲ್ಲಾರು ಅದನ್ನ ಎಲ್ಲಾರ್ಗ ಉಪಾಧ್ಯಾಯರಿಗೆ ತಿಳಿಸೋದಕ್ಕೆ ತಾವು ಪ್ರಯತ್ನ ಮಾಡಿ, ನಾನು ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಧನ್ಯವಾದ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವೊಂದು ಮಾತು ಹೇಳಿದಕ್ಕೆ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಬಂದಂಗಾಗಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮಾತುಗಳಿಂದ ಯಾರಿಗೂ ಇಲ್ಲಿ ಬೇಜಾರಾಗೋದಿಲ್ಲ. ದೊಡ್ಡವ್ರು ಏನೇ ಹೇಳಿದ್ರು ಬದುಕೋದಕ್ಕೆ ಹೇಳ್ತಾರೆ ಅಂದ್ರೆ, ಬೈಯೋರು ಬದುಕೋದಕ್ಕೆ ಹೇಳ್ತಾರೆ, ಹೊಗಳೋರು ಹಾಳಾಗಕ್ಕೆ ಹೇಳ್ತಾರೆ ಅಂತ ಒಂದು ನಾನುಡಿನೇ ಇದೆ. ಹಾಗಾಗಿ ಇಲ್ಲಿ ಯಾರು ಬೇಜಾರ್ ಮಾಡ್ಕೊಳ್ಳಲ್ಲ ಮೇಡಮ್. ನೀವೇನೇ ಹೇಳಿದ್ರು ಅದನ್ನ ಸ್ವೀಕರಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಅನುಕೃಷ್ಣಯ್ಯ ಮ್ಯಾಮ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ಧ್ಯಾನ ಚೆನ್ನಾಗಿತ್ತು ಇವತ್ತು, ಮತ್ತೆ ಉತ್ತಮ ಮಾಹಿತಿಗಳು ಕೊಟ್ಟಿದ್ದೀರಿ. ತುಂಬಾ ಚೆನ್ನಾಗಿತ್ತು. ಮಾಹಿತಿಗಳಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಎಲ್ಲಾ ಕಡೆಯಿಂದಲೂ ವಿಶೇಷವಾಗಿ ಬರ್ತಲೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಪ್ರಿಯಾಂಕಾ ಮೇಡಮ್ ಅವರಿಗೆ ಇದು 2 ಬೆರಳಲ್ಲಿ ಈ ಮಧ್ಯದ ಬೆರಳಿಗೆ ಪಿಂಕು, ಈ ಬೆರಳಿಗೆ ಬ್ಲೂ, ಡಾರ್ಕ್ ಬ್ಲೂ ಹಾಕಿದ್ರೆ ಇದು ಮೈಂಡ್ ಫ್ರೆಶ್ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳಿ ಮೇಡಮ್. ಎಡಗೈಯಲ್ಲಿ ಇದು ಉಂಗುರ ಬೆರಳಿಗೆ ಡಾರ್ಕ್ ಬ್ಲೂ, ಮಧ್ಯದ ಬೆರಳಿಗೆ ಪಿಂಕು, ಉಗುರ್ ಕಣ್ಣಿಗೆ, ಉಗುರು ಕೆಳಗಡೆ ಸ್ಕಿನ್ ಮೇಲೆ, ಉಗುರು ಕೆಳಗಡೆ
ಅದನ್ನ ಉಗುರು ಕಣ್ಣು ಅಂತಾರೆ ಮೇಡಮ್. ಈ ಜಾಗನ ಹೌದು ಹೌದು ಕೇಳಿದೆ. ಹೌದು ಅಲ್ಲಿ ಡಾರ್ಕ್ ಬ್ಲೂ ಅಲ್ವಾ ಮೇಡಮ್? ಹೌದು. ಉಂಗುರ ಬೆರಳಿಗೆ ಡಾರ್ಕ್ ಬ್ಲೂ, ಮಧ್ಯದ ಬೆರಳಿಗೆ ಪಿಂಕ್. ಆಯಾಸ ಕಡಿಮೆ ಆಗುತ್ತೆ ಅವರಿಗೆ, ಫ್ರೆಶ್ನೆಸ್ ಆಗತ್ತೆ. ಪ್ರಿಯಾಂಕಾ ಮ್ಯಾಮ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ ಮೇಡಮ್, ಇವತ್ತು ಒಂದು ಕಲರ್ ಥೆರಪಿ ಬಂದ್ಬಿಡ್ತು, ಮನೆ ಮದ್ದು ಹೋಯ್ತು, ಕಲರ್ ಥೆರಪಿ ಬಂತು. ಹೀಗೆ ಮಾಸ್ಟರ್ಸ್ ನಿಮ್ಮಲ್ಲಿರೋ ಒಂದೊಂದು ಯಾರಾದ್ರೂ ಏನಾರ ಕೇಳಿದಾಗ ನೀವ್ ಈ ತರ ಹೇಳಿದಾಗ ನಿಮ್ಮ ಕಲೆನೂ ಆಚೆ ಬರುತ್ತೆ, ಇನ್ನೊಬ್ಬರಿಗೆ ಉಪಯೋಗನೂ ಆಗತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅನು ಮ್ಯಾಮ್. ಒಂದೇ ನಿಮಿಷ, ಪ್ರಿಯಾಂಕಾ ಮ್ಯಾಮ್ ಏನೋ ಕೇಳ್ತಿದ್ದಾರೆ, ಅದು ಫಸ್ಟ್ ಅವ್ರಿಗೆ ಹೇಳ್ತೀನಿ, ಆಮೇಲೆ ಸುಭದ್ರಮ್ಮ ಮ್ಯಾಮ್ ಮಾತಾಡಿ. ಹೇಳಿ ಮ್ಯಾಮ್. ಪಿಂಕ್ ಕಲರ್ ಅಂದ್ರೆ ಸ್ಕೆಚ್ ಪೆನ್ ಅಲ್ಲಿ ಬರ್ಕೋಬೇಕಾ? ಹೌದು ಮೇಡಮ್, ಸ್ಕೆಚ್ ಪೆನ್. ನಿಮ್ಮ ಕಲರ್ ಥೆರಪಿ ಏನೇ ಹೇಳಿದ್ರು ಸ್ಕೆಚ್ ಪೆನ್ ಮೇಡಮ್ ಅದು. ಉಂಗುರು ಬೆರಳಿಗೆ ಬ್ಲೂ, ಮತ್ತೆ ಮಧ್ಯದ ಬೆರಳಿಗೆ ಡಾರ್ಕ್ ಬ್ಲೂ. ರಿಂಗ್ ಫಿಂಗರ್ಗೆ ಡಾರ್ಕ್ ಬ್ಲೂ, ಮಿಡ್ಲ್ ಫಿಂಗರ್ಗೆ ಪಿಂಕ್ ಕಲರ್. ಓಕೆ ಮಾತಾಜಿ, ಥ್ಯಾಂಕ್ ಯು ಕಲರ್ ಥೆರಪಿ ಹೇಳ್ಕೊಟ್ಟಿದ್ದು ಮಾತಾಜಿ. ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅನು ಮ್ಯಾಮ್, ನಿಮ್ಗೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸುಭದ್ರಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಾಗರತ್ನಮ್ಮ ಮೇಡಮ್ ಹೇಳಿದ್ರಲ್ಲ, ವಿಭೂತಿ ಧಾರಣೆ ಮಾಡುವಾಗ ಆಕಾಶ ಭಸ್ಮಂ ಅಂತ ಹೇಳಿ, ವಾಯು ಭಸ್ಮಂ ಅಂತ ಮಧ್ಯದ ಬೆರಳಿಗೆ ಹೇಳಿ, ಪೃಥ್ವಿ ಭಸ್ಮಂ ಅಂತ ಉಂಗುರದ ಬೆರಳಿಗೆ ಹೇಳಿ ಹಚ್ಕೋಬೇಕು ಅಂತನಾ? ನಮ್ಗೆ ವಿಭೂತಿ ಧಾರಣೆದ್ ಗೊತ್ತಿಲ್ಲ, ಅದಕ್ಕೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ನಾಗರತ್ನಮ್ಮ ಮ್ಯಾಮ್ ಇದಾರೆ ಮೇಡಮ್. ಅದೇ ಹೇಳಿ ಸರ್, ನೀವೇ ಹೇಳಂಗಿದ್ರೆ ಹೇಳಿ ಸರ್. ನಾಗರತ್ನ ಮ್ಯಾಮ್ಗೆ ಕೊಡೋಣ ಅಂತ ಬಂದೆ ಸರ್. ಕೊಡಿ ಮೇಡಮ್ ಅವ್ರು ಹೇಳಿ. ಅವ್ರು ಫಾಸ್ಟ್ ಆಗಿ ಹೇಳಿದ್ರು, ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸುಭದ್ರಮ್ಮ ಮೇಡಮ್ಗೆ ಒಂದು ಡೌಟ್ ಇದೆ ನಾಗರತ್ನಮ್ಮ ಮ್ಯಾಮ್, ಒಂಚೂರು ಅದನ್ನ ನಿಧಾನಕ್ಕೆ ಹೇಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ನೀವು. ಹೇಳಿ ಅಲ್ಲೇ ಕೂತ್ಕೊಂಡು ಹೇಳಿ, ಪರವಾಗಿಲ್ಲ, ಗೊತ್ತಾಗ್ತದೆ. ಈ ರೀತಿ ಕೈಯಲ್ಲಿ ಇಟ್ಕೊಂಡು ಚಿಕ್ಕ ತೋರಿಸ್ತಾ ಇದೀನಿ, ಈ ತರ ಇಟ್ಕೊಂಡು ಫಸ್ಟ್ ಈ ಕಿರ್ಬೆರಳು ಸಾಗಿಸ್ಬೇಕು. ಕಿರ್ಬೆರಳು ಅಲ್ಲಿ ಬರಲ್ಲ ಪಟ್ಟೆ, ಕಿರ್ಬೆರಳು ಆಮೇಲೆ ಹೆಬ್ಬೆರಳು ತಾಗಿಸ್ಬೇಕು. ಕಿರ್ಬೆರಳು, ಹೆಬ್ಬೆರಳು, ಮತ್ತೆ ಈ ಉಂಗುರ ಬೆರಳು, ಮಧ್ಯ ಬೆರಳು, ಮತ್ತೆ ತೋರ್, ಇವು ಮೂರು ಚೆನ್ನಾಗಿ ಈ ತರ ಮಾಡ್ಕೊಂಡು 3 ಸರಿ ಮಾಡ್ಬೇಕು. ಹಿಂಗೆ ಓಂ ಅಂತ ಮಾಡ್ಕೊಂಡು, ನಮ್ಗೆ ಎಡಗಡೆಯಿಂದಾನೇ ಯಾವಾಗ್ಲೂ ಧರಿಸ್ಬೇಕು ಅಂತಾರೆ. ಈಗೆಲ್ಲ ಫ್ಯಾಷನ್ಗೆ ಈ ಕಡೆ ನೋಡಿ, ಈ ಕಡೆನೂ ಮಾಡಿ ಮತ್ತೆ ಈ ಕಡೆನೂ ಮಾಡ್ತೀವಲ್ವಾ, ಈ ತರ ಮಾಡಬಾರ್ದು, ಒಂದೇ ಕಡೆಯಿಂದ ಧರಿಸ್ಬೇಕಂತೆ ನಮ್ಮ ತಂದೆ ಹೇಳ್ತಿದ್ರು. ಒಂದೇ ಕಡೆಯಿಂದ ಧರಿಸ್ಬೇಕು. ಇದಕ್ಕೆ ಫಸ್ಟ್ ಜಲ ರೀತಿ ಭಸ್ಮಂ, ತಲ ರೀತಿ ಭಸ್ಮಂ, ವಾಯು ರೀತಿ ಭಸ್ಮಂ, ಅಗ್ನಿ ರೀತಿ ಭಸ್ಮಂ, ಭಸ್ಮೇತಿ ಭಸ್ಮಂ. ಕೈ ಸ್ವಲ್ಪ ಮೇಲೆ ಕೆತ್ತಿ, ಕೈ ಸ್ವಲ್ಪ ಮೇಲೆ ಕೆತ್ತಿ, ಬೆರಳುಗಳು ಒಂದೊಂದೇ ತೋರಿಸಿ. ಫಸ್ಟ್ ಕಿರ್ಬೆರಳು ಮುಟ್ಟಿಸ್ಬೇಕು, ಜಲರೀತಿ ಭಸ್ಮಂ, ಆಮೇಲೆ ಇಲ್ಲಿ ಅಗ್ನಿ ರೀತಿ ಭಸ್ಮಂ, ಹೆಬ್ಬೆರಳು ತಾಗಿಸ್ಬೇಕು. ಜಲರೀತಿ ಅಂತ ಹೇಳ್ಬೇಕಾ? ಜಲರೀತಿ ಭಸ್ಮಂ, ಜಲನಿಧಿ, ಕಿರುಬೆರಳು ಜಲನಿಧಿ. ಆಯ್ತಾ ಮೇಡಮ್? ಅಲ್ಲ ರೀತಿ ಅಂತ ಹೇಳ್ಬೇಕಾ ಅಂತ. ಹೌದು, ಹೇಳ್ಬೇಕು. ಹೆಬ್ಬೆರಳು ಹೇಳಿ. ಹೆಬ್ಬೆರಳು ಇದು ಅಗ್ನಿ ರೀತಿ ಭಸ್ಮ, ಅಗ್ನಿ ರೀತಿ ಭಸ್ಮಂ. ಆಮೇಲೆ ಉಂಗರದ ಬೆರಳು ತಲ ರೀತಿ ಭಸ್ಮಂ, ಅದು ಭೂಮಿ. ಪೃಥ್ವಿ ಭಸ್ಮಂ, ತಲ ಅಂತ ಹೇಳ್ಬೇಕು. ಆಮೇಲೆ ತೋರ್ ಬೆರಳು, ಮಧ್ಯದ ಬೆರಳು ವಾಯು ರೀತಿ ಭಸ್ಮಂ, ಇದು ತೋರ್ ಬೆರಳು ವಾಯು ರೀತಿ, ಇದು ಅಗ್ನಿ ರೀತಿ. ಮೇಡಮ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಧಾನವಾಗಿ ಹೇಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಜಲತತ್ವ, ಇದು ಪೃಥ್ವಿ ತತ್ವ, ಇದು ಆಕಾಶ ತತ್ವ, ಇದು ವಾಯು ತತ್ವ, ಇದು ಅಗ್ನಿ ತತ್ವ. ನಾವು ವಿಭೂತಿ ಬಳಿಯುವಾಗ ಏನ್ ಮಾಡ್ತೀರಿ, ಕೆಲವರು ಇಲ್ಲಿಂದ ಇಲ್ಲಿಗೆ
ಆಮೇಲೆ ಇಲ್ಲಿಂದ ಹಿಂಗಂತಾರೆ. ಅದು ಮಾಡಬಾರ್ದು. ಕಂಪ್ಲೀಟ್ ಇಲ್ಲಿಂದ ಈ ರೀತಿನೇ ಬೆಳ್ಕೋಬೇಕು. ಒಂದೇ ಕಡೆಯಿಂದಾನೇ ಬರ್ಬೇಕು, ಎರಡು ಒಂದೇ ಕಡೆಯಿಂದ. ಕಡೆಯಿಂದ ಬೆಳ್ಕೋಬೇಕು. ಕೆಲವರು ಹಿಂಗೊಂದ್ಸರಿ ಅಂದ್ಬಿಟ್ಟು ಮಧ್ಯದಲ್ಲಿ ಇದನ್ನ ಈ ಕಿರುಬೆರಳಿಂದ ಅಡ್ಜಸ್ಟ್ ಮಾಡಾಕ್ತಾರೆ. ಅದು ಬೆಳ್ಕೊಳ್ಳಿ. ಅದು ಲಕ್ಷಣ ಕಾಣ್ಲಿ ಅಂತ ಲಕ್ಷಣಕ್ಕೋಸ್ಕರ ಹಾಕೋತಾರೆ. ನಾವು ಕ್ರಿಯಾವಾಗಿ ಮಾಡ್ಬೇಕು ಅಂತ ಅಂದ್ರೆ ಕ್ರಿಯಾ ರೀತಿಯಿಂದ ಮಾಡ್ಬೇಕು ಅಂದ್ರೆ ಅದೇ ರೀತಿ ಒಳ್ಳೇದು, ಅದು ಮಾಡ್ಬೇಕು. ಮತ್ತೆ ಇಲ್ಲಿ ಇಲ್ಲಿ ಗಂಡ ಇಲ್ಲಿ ಬಂದಿರುತ್ತಲ್ಲ ಶ್ವಾಸ ಇಟ್ಕೋಬೇಕು. ಒಂದು ಗಂಡಸರಲ್ಲೆಲ್ಲ ಹೇಳ್ಬಿಡಿ ಅದನ್ನು. ಗಂಟ್ಲ ಹತ್ರ ಏನ್ ಹೇಳ್ತೀರಾ? ಅದೇ ಅನಾಹತ. ಅನಾಹತ ಅಲ್ಲ, ವಿಶುದ್ಧಿ ಚಕ್ರ. ವಿಶುದ್ಧಿ ಅನಾಹತಕ್ಕೂ ಹಾಕೋತಾರೆ ಗಂಡಸರು. ಅದೆಲ್ಲ ಬರೀ ಮೈ ಗಂಡಸರು ಹಾಕೋತಾರೆ ಅದು. ಬಟ್ ಹೆಂಗಸರಿಗೆ ಎಲ್ಲ ಅವಶ್ಯಕತೆ ಇಲ್ಲ. ಹೆಂಗಸರಿಗೆ 3 ಮಾತ್ರ ಇಂಪಾರ್ಟೆಂಟ್. ಬಟ್ ಭಸ್ಮ ಮುಟ್ಬೇಕಾದ್ರೆ ಓಂ ಅಂತ ಬರ್ಕೊಂಡು ಈ 3 ತತ್ವಗಳನ್ನ ಹೇಳ್ಕೊಂಡೇ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ನಾಗರತ್ನಮ್ಮ ಮೇಡಮ್. ಧನ್ಯವಾದಗಳು. ಸುಭದ್ರಾ ಮೇಡಮ್, ಅರ್ಥ ಆಯ್ತಲ್ವಾ? ಆಯ್ತು ಸರ್, ಆಯ್ತು ಸರ್. ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸರಿ ಕೇಳಿ ತಿಳ್ಕೊಳ್ಳಿ. ಯಾಕಂದ್ರೆ ಒಳ್ಳೆ 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 ಒಂದು ವಿಷಯಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಪಾಲನೆ ಮಾಡ್ಬೇಕು. ವಿಭೂತಿದೆ ಒಂದು ಹಾಡಿದೆ, ನಿಧಾನಕ್ಕೆ ನಾನು ಹಾಕೊಡ್ತೀನಿ. ವಿಭೂತಿ ಏನಕ್ಕೆ ಶನಿವಾರ. ಆಯ್ತು ಮೇಡಮ್. ವಿಭೂತಿದೆ ಒಂದು ಹಾಡಿದೆ. ಇದು ಒಂಥರ ಚಿನ್ನ ನಮ್ಗೆ ಇದೆ. ಒಂದು ಭೂಕೈಲಾಸ ಪಿಕ್ಚರ್ ಇದ್ದಂಗೆ ನೋಡ್ರಿ, ಗೊತ್ತಾಗುತ್ತೆ. ಓಕೆ ಮೇಡಮ್, ಓಕೆ. ಹಾಡನ್ನ ಶನಿವಾರ ಹೇಳಿ ಇದನ್ನ ಕಂಟಿನ್ಯೂ ಮಾಡೋಣ ಮಾಸ್ಟರ್ಸ್. ಸುಭದ್ರಮ್ಮ ಮ್ಯಾಮ್, ನಿಮ್ಮ ಇದು ಡೌಟ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಆಯ್ತು ಮೇಡಮ್, ಧನ್ಯವಾದಗಳು. ಮತ್ತೆ ಇತ್ತು ಅಂದ್ರೆ ನಿಧಾನಕ್ಕೆ ಬೇಕಾದ್ರೆ ವೆಂಕಟರಮಣ್ ಸರ್ ಅದಕ್ಕೆ ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ಲಿಲ್ಲ, ಅವ್ರದ್ದು ವಾಯ್ಸ್ ಕಟ್ ಆಗ್ತಿದೆ, ಅವ್ರಿಗೆ ಸಿಗ್ನಲ್ ಪ್ರಾಬ್ಲಮ್ ಇದೆ ಮೇಡಮ್ ಪಾಪ ಅವ್ರಿಗೆ. ಆಯ್ತು ಮೇಡಮ್. ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂದ್ರೆ ವೆಂಕಟರಮಣ್ ಸರ್ ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ ಮ್ಯಾಮ್. ಧನ್ಯವಾದಗಳು ಮೇಡಮ್. ಆಯ್ತು, ನಾಗರತ್ನಮ್ಮ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಆಯ್ತು ಮೇಡಮ್. ನಾಗರತ್ನಮ್ಮ ಮ್ಯಾಮ್, ಥ್ಯಾಂಕ್ ಯು. ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡು ಹೇಳಿದೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಪುಷ್ಪಾವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಜಾತಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಹಲೋ ಸರ್, ನಾವು ವಿಭೂತಿ ಧರಿಸ್ತೇವಿ. ಬಟ್ ಇವ್ರು ಹೇಳಿದ ಪ್ರಕಾರ ಏನ್ ಧರಿಸಲ್ಲ. ಮುಖ ತೊಳ್ಕೊಂತೀವಿ, ಬಂದ್ 3 ಬಟ್ಟೆ ಹಾಕಂತೀವಿ. ಆಮೇಲೆ ಸ್ನಾನ ಮಾಡಿದಾಗ ಇಲ್ಲಿ ಕೈಗಳಿಗೆ ಇಲ್ಲಿ ರಿಸ್ಟ್ ಹೊಟ್ಟೆಗೆ ಬೆನ್ನಿಗೆ ಹಾಕೊಳ್ತೀವಿ. ಕೈ ಮುಗಿದು ಮುಂದಿಂದ ಇಲ್ಲ ಅಲ್ಲೆಲ್ಲ ಹಾಕಲ್ಲ. ಅಷ್ಟು ಮಾಡ್ಕೊಂತ ವಿಭೂತಿನ. ಅವ್ರೇನೋ ಶೀತ ಅಂತ ಒಬ್ರು ಯಾರೋ ಹೇಳ್ತಿರಲ್ಲ ಸರ್, ಶೀತ ಕೆಮ್ಮು ನೆಗಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಲರ್ ಥೆರಪಿನಲ್ಲಿ ಇಲ್ಲಿಗೆ ಬ್ಲಾಕ್ ಹಾಕೊಳಕ್ ಹೇಳಿ ಸರ್. ಎಲ್ಲಿ ಮೇಡಮ್? ಮಾಡಿದೀನಿ ಅಲ್ಲ, ಇದು ಲಂಗ್ಸ್ ಇದು ಸರ್, ಲಂಗ್ಸ್ ರಿಫ್ಲೆಕ್ಸ್ ಇದು ಹಾಕೊಂಡು ಇಲ್ಲಿ. ಇದು ಬ್ಲಾಕ್ ಅಲ್ಲ ಸರ್, ಇದು ಮೆಂತಾ ಪ್ಲಸ್ ಆದ್ರೂ ಇಲ್ಲಿ ಹಸಿ ಶುಂಠಿನಾದ್ರೂ ರಸ ಆದ್ರೂ ಹಚ್ಕೊಬೇಕು ಇಲ್ಲಿಗೆ. ಹಸಿ ಶುಂಠಿ ಇಲ್ಲ ಮೆಂತಾ ಪ್ಲಸ್ ಬಾಂಬು ಪ್ಲಸ್ ಹಚ್ಕೋಬೇಕು. ಇಲ್ಲಿಗೆ ಮಾತ್ರ ಬ್ಲಾಕ್ ಡಾಟ್ ಹಾಕೋಬೇಕು ಇಲ್ಲಿಗೆ. ಪ್ರಿಯಾಂಕಾ ಮೇಡಮ್ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಅಲ್ಲ ಮೇಡಮ್ ಸರ್, ಇನ್ನೊಬ್ರು ಯಾರೋ ಮುಂಚೆ ಒಬ್ರು ಯಾರೋ ಫಸ್ಟ್ ಟೈಮ್ ಮಾತಾಡಿದ್ರಲ್ಲ ಅವ್ರು ಹೇಳ್ತಾರೆ. ಮಂಜುಳಾ ಮೇಡಮ್. ಬಟ್ ಈ ಬುಡಕ್ಕೆ ನಾವು ಬ್ಲಾಕ್ ಡಾಟ್ ಹಾಕಿದಾಗ ಇಮಿಡಿಯೇಟ್ ಶೀತ ಕಫ ಕೆಮ್ಮು ಇದೊಳಗೆ ಏನಿದ್ರು ಸ್ಟಾಪ್ ಆಗುತ್ತೆ ಮೇಡಮ್. ಮಂಜುಳಾ ಮೇಡಮ್ ಅವರು ಕಲಾವಿದ್ರು, ಅವ್ರ ಸಾಮಾನ್ಯಕ್ಕೆ ಬರೋದಿಲ್ಲ. ಏನೋ ತಪ್ಪಿ ನೀರು ಹೆಚ್ಚು ಕಮ್ಮಿ ಆಗಿದೆ. ಆಮೇಲೆ PCOD ಸಮಸ್ಯೆ ಏನಿದ್ರು ಇಲ್ಲಿಗೆ ಹಾಕೊಂಡ್ರೆ, ಇದು ಬ್ಲಾಕ್ ಹಾಕೊಂಡ್ರೆ ಇಮಿಡಿಯೇಟ್ ಅದು ಸ್ಟಾಪ್ ಆಗುತ್ತೆ ಸರ್. ಇನ್ ಸ್ವಲ್ಪ ಕೈ ಮೇಲೆ ಕೆತ್ತಿ ಮೇಡಮ್. ಮಧ್ಯ ಬೆರಳು ಮಧ್ಯೆ ಇದೇನಿದೆ ಅಲ್ಲ ಸರ್, ಇಲ್ಲ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ ಸರ್. ಅದು ಕಲರು ಬ್ಲಾಕ್ ಕಲರ್. ಯೂರಿನ್ ಇನ್ಫೆಕ್ಷನ್ ಇರ್ಲಿ, ಮತ್ತೆ ಪದೇ ಯೂರಿನ್ ಹೋಗೋದಿರ್ಲಿ, ಯೂರಿನ್ ಸಂಬಂಧಪಟ್ಟದ್ದು, PCOD ಸಂಬಂಧಪಟ್ಟದ್ದು ಏನೇ ಇದ್ರು ಇದು ಕಡಿಮೆ ಆಗುತ್ತೆ ಸರ್. ಆದಷ್ಟು ಈ ಸೂರ್ಯ ಇದ್ದಾಗ ಹಾಕೊಂಡ್ರೆ ಒಳ್ಳೇದಂತೆ. ಸೂರ್ಯನ್ ಬೆಳಕಿನಲ್ಲಿ ಹಾಕಿದಾಗ ಬೇಗ ರಿಸಲ್ಟ್ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಅರ್ಥ ಆಯ್ತಾ ಮೇಡಮ್ ಅವರೇ ಎಲ್ಲಾರ್ಗು? ನೋಡಿ, ತುಂಬಾ ಅದ್ಭುತವಾದಂತ ವಿಷಯ ತಿಳ್ಕೊಳ್ಳಿ.
ಸರ್ ಹಲೋ, ಹೇಳಿ 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 ಕೇಳಿಸ್ತಿದೆ. ಹೇಳಿ ಹೇಳಿ ಸರ್. ತೆಳ್ಳಗಾಗಕ್ ಒಂದ್ ಮುದ್ರೆ ಹೇಳಿ ಸರ್. ಯಾವ್ದಮ್ಮ? ತೆಳ್ಳಗೆ ಆಗ್ಲಿಕ್ಕೆ, ವೇಟ್ ಕಡಿಮೆ ಆಗ್ಲಿಕ್ಕೆ ಒಂದ್ ಮುದ್ರೆ ಹೇಳಿ. ಹಾ ಹೇಳಿ ಹೇಳಿ. ವೇಟ್ ಕಡಿಮೆ ಆಗ್ಲಿಕ್ಕೆ ಮುದ್ರೆ ಹೇಳಿ ಸರ್ ಒಂದು. ನಾನ್ ಹೇಳ್ಬೇಕಾ? ನಾಳೆ ಹ್ಮ್. ಇನ್ನೊಂದ್ಸರಿ ನಾಳೆ ಇವತ್ತೇ ಒಂದ್ ಮುದ್ರೆ ಹೇಳಿದ್ದೀನಿ. ದಿನಕ್ಕೆ ಒಂದು ಮುದ್ರೆ ಹೇಳ್ತಾ ನಾಳೆ ಬರ್ತೀನಿ. ಯಾಕಂದ್ರೆ ಮುದ್ರೆಗಳು ಜಾಸ್ತಿ ಇದಾವೆ, ನಮ್ಮ ಕ್ಲಾಸಸ್ ಜಾಸ್ತಿ ಇದಾವೆ. ಒಂದ್ರಿಂದ ಒಂದ್ ಹೇಳ್ತಾ ಇದ್ರೆ ನಾವ್ ಅದನ್ನ ಮರ್ತೋಗ್ತೀರಿ. ದಯವಿಟ್ಟು ಒಂದು ಮುದ್ರೆನ ನಾವು ಇವಾಗ ನೋಡಿ, ನಾನು ಹೇಳ್ಕೊಟ್ರೋ ಮುದ್ರೆಗಳೆಲ್ಲ ಆಲ್ರೆಡಿ ಒಂದೋ ಎರಡೋ ಮರ್ತೋಗಿರ್ತೀರ. ಯಾಕಂದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡೋದಿಲ್ಲ. ಯಾವಾಗ ಕಂಟಿನ್ಯೂ ಮಾಡಲ್ಲ ಆವಾಗ ಆ ಮುದ್ರೆ ಮರಿತೀವಿ. ಈಗ ಬರೋ ಮುದ್ರೆನ ಜ್ಞಾಪಕ ಇಟ್ಕೊಳ್ತೀವಿ ಅಲ್ವಾ? ಅದು ಆಗ್ಬಾರ್ದು. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ಮುಂದಕ್ಕೆ ಹೋಗೋಣ. ಪುಷ್ಪಾ ಮೇಡಮ್, ಅನು ಮೇಡಮ್ ಇಬ್ರು ಇದ್ದೀರಾ ಕಲರ್ ಥೆರಪಿದು. ಎಡಗೈಗೆ ಹಚ್ಕೊಬೇಕಾ ಬಲ್ಗೈಗೆ ಹಚ್ಕೊಬೇಕಾ ಮೇಡಮ್? ಎಡಗೈಗೆ. ಎಡಗೈ. 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 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಮೇಡಮ್ ಸುಜಾತಾ ಮೇಡಮ್ ಆಪ್ಷನ್ ಕೊಡಿ, ನೋಡ್ತಾ ಇದ್ದಾರೆ. ಮಂಜುಳಾ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ಏನಿಲ್ಲ, ಕೆಲವರು ವಿಭೂತಿದು ಹೇಳ್ತಿದ್ರಲ್ಲ ಮೇಡಮ್, ಅದಕ್ಕೆ ಈಗ ನಾಗರತ್ನಮ್ಮ ಮೇಡಮ್ ಹೇಳಿದ್ದು ಆ ಶ್ಲೋಕ ಬರೋದಿಲ್ಲ. ಏನಿಲ್ಲ ಮೇಡಮ್, ಮೂರು ಬೆರಳಲ್ಲಿ ಇಲ್ಲಿಂದ ಇಲ್ಲಿವರೆಗೂ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ ವಿಭೂತಿ ಅಪ್ಲೈ ಮಾಡಿ, ಹಿಂಗೆ ಎಡಗಡೆಯಿಂದ ಬಲಗಡಿಕೆ ಮತ್ತು ಇನ್ನೂ ಒಮ್ಮೆ ಮತ್ತು ಎಡಗಡೆಯಿಂದ ಬಲಗಡಿಕೆ ರಿವರ್ಸ್ ಹೋಗ್ಬಾರ್ದು. ಅದು ಇದು ಕರೆಕ್ಟ್. ಇದಾದ್ಮೇಲೆ ಹೆಬ್ಬೆರಳಿಂದ ಹಿಂಗೆ ಸ್ವಾಮಿಗಳು ಶಿವಪೂಜೆಗೆ ಬಂದ್ರೆ ಇಟ್ಕೊಳ್ಳೋದು ಹಿಂಗೆ ಹೆಬ್ಬೆರಳನ್ನ ಇದು ಒಂದ್ ಬೊಟ್ಟು, ಇನ್ ಮಾಮೂಲಿ ಹಿಂಗೆ 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 ಇಷ್ಟು ಮಾತ್ರ ಗೊತ್ತು ಮೇಡಮ್. ಆಮೇಲೆ ಏನೇ ಅಡುಗೆ ಆದ್ರೂ ಅಡುಗೆ ಮನೆಗೆ ಒಂದು ವಿಭೂತಿ ಇಟ್ಕೊಂಡು ನಾವು ಎಲ್ಲ ಏನ್ ತಿಂಡಿ ಮಾಡ್ತೀವೋ ಊಟ ಮಾಡ್ತೀವೋ ಏನ್ ಮಾಡ್ತೀವೋ ಅದನ್ನ ಒಂದ್ಸರ್ತಿ ಆ ಪಾತ್ರೆಗೆ ಧರಿಸಿದ್ವಿ ಅಂದ್ರೆ ಅದು ಶಿವಾರ್ಪಣ ಮಸ್ತು ಅಂತ. ಮೇಡಮ್ ಅದು ಅಡುಗೆ ಮನೇಲಿ ಒಂದು ಇಟ್ಟಿರ್ತಾರೆ ವಿಭೂತಿನ. ಏನೇ ಮಾಡಿದ್ರು ಅದಕ್ಕೆ ಪಾತ್ರೆ ಮೇಲೆ ಒಂದ್ಸರ್ತಿ ಹಿಂಗೆ ತರ್ಸಿದ್ರೆ ಅದು ಅರ್ಪಣೆ ಆಯ್ತು ಅಂತ ಹೇಳ್ಬಿಟ್ಟು ಮೇಡಮ್. ಅಷ್ಟೇ ಮೇಡಮ್ ನಮಗೂ ಗೊತ್ತು. ಈ ಮೇಡಮ್ ಒಳ್ಳೇದು, ನಾಗರತ್ನಮ್ಮ ಮೇಡಮ್ ಇರ್ಲಿ, ಅವ್ರು ತಿಳ್ಕೊಂಡವ್ರೆ, ಅವ್ರ ತಂದೆ ಎಲ್ಲ ಅಂತ ಸಂಸ್ಕಾರ ಕೊಟ್ಟಿದ್ದಾರೆ, ಬಹಳ ಸಂತೋಷ. ನಮ್ಗದ್ ಗೊತ್ತಿಲ್ಲ ಮೇಡಮ್. ಮಾತ್ರ ಯಾರೇ ಆದ್ರೂ ವಿಭೂತಿ ಧರಿಸ್ಕೊಂತೀವಲ್ವಾ ಎಡಗಡೆಯಿಂದ ಬಲ್ಗಡಿಗೆ ಅಷ್ಟೇ, ಮತ್ತೆ ಇದ್ ರಿವರ್ಸ್ ಹೋಗ್ಬಾರ್ದು. ಮತ್ತು ಇನ್ನೂ ಒಂದ್ಸರ್ತಿ ಬೇಕಾ, ಮತ್ತು ಇನ್ನೊಂದ್ಸರ್ತಿ ಎಡಗಡೆಯಿಂದ ಬಲ್ಗಡಿಕೆ ಬರ್ಬೇಕದು. ಇಷ್ಟು ನಾನ್ ತಿಳ್ಕೊಂಡಿರೋದು ಮೇಡಮ್. ಹಂಗಾಗಿ ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಹೇಳಿರೋದು ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅನ್ಕೋತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಜಾತಮ್ಮ ಮಾತಾಡಿ. ಭಾರತಿ ಅಮ್ಮನವರಿಗೆ ಹಾಗೂ ವೆಂಕಟರಮಣ ಸರ್ಗೆ ನನ್ನ ನಮಸ್ಕಾರಗಳು. ಮೇಡಮ್ ಮಂಜುಳಾ ಮೇಡಮ್ ಹೇಳಿದ್ದು ನಿಜವಾಗ್ಲೂ ನಾವು ಹಾಗೆ ಧರಿಸ್ಬೋದು ಭಸ್ಮವನ್ನು, ಎಡಗಡೆಯಿಂದ ಬಲಗಡೆ. ನಮ್ಮ ತಾಯಿಯವರು ನಾವು ಮಾಡುವುದು ಹಾಗೆ. ಅಟ್ಟಗಡೆಗೆ ಭಸ್ಮ ಹಚ್ಚಿದರೆ ಅದು ಅಮೃತವೆನಿಸುವುದು ವಿಭೂತಿ ಅಂತ ಹೇಳಿ ಅದನ್ನು ಸರ್ವಜ್ಞ ಹೇಳಿದ ಒಂದು ವಚನ ಇದೆ ಮೇಡಮ್. ಅದನ್ನು ನಿಜವಾಗಿಲು ಮಂಜುಳಾ ಮೇಡಮ್ಮನಿಗೆ ಹೇಳಬೇಕಂದರೆ ಕೆಮ್ಮು ನೆಗಡಿ ಇದೆಯಲ್ಲ, ಅವ್ರ ಕಷಾಯವನ್ನು ಮಾಡ್ಕೊಂಡು ಕುಡಿದಿದ್ದಾರೆ. ಹೇಗೆ ನನಗೆ ತಿಳಿದುವ ಮಟ್ಟಿಗೆ ಏನದು ಹವೇಜ, ದಾಲ್ಚಿನ್ನಿ, ಒಂದು ಲವಂಗ, ಒಂದು ಸ್ವಲ್ಪ ದ್ರಾಕ್ಷಿ, ಆಮೇಲೆ ಶುಂಠಿ, ಹಸಿ ಶುಂಠಿ, ಇವೆಲ್ಲವನ್ನು ಮಿಕ್ಸ್ ಮಾಡಿ ಇದು ತುಳಸಿ ದಳ ಇವೆಲ್ಲನು ಮಿಕ್ಸ್ ಮಾಡಿ 2 ಕಪ್ ನೀರಿಟ್ಟು 1 ಕಪ್ ಮಾಡಿ ಸ್ವಲ್ಪ ಶುಂಠಿ ಸ್ವಲ್ಪ ಹೆಚ್ಚು ಹಾಕ್ಬೇಕ್ರಿ ಮೇಡಮ್. ಅದು ಗಂಟಲಕ್ಕೆ ಚುರುಕಂತೆ ಹತ್ತಿದೆ. ಅದು ಹತ್ತಿದ್ರೆ ಒಂದು 3 ದಿನದಲ್ಲಿ ಕೆಮ್ಮು ನೆಗಡಿ ಕಫ ಎಲ್ಲಾನು ಚೆನ್ನಾಗಿ ಇದಾಗುತ್ತವೆ. ಅದಕ್ಕೂ ಇದು ಹಳಿದೆ, ಅದು ಇದೇನು ಹೊಸದಲ್ಲ ಏನಲ್ಲ ಮೇಡಮ್. ಅದನ್ನು ಕುಡಿದ್ರು ಅವ್ರು ಕುಡಿತಿರ್ಬಹುದು, ಯಾಕಂದ್ರೆ ನಮ್ಮ ಏಜ್ದವ್ರಿಗೆ ಎಲ್ಲಾರ್ಗೂ ಗೊತ್ತಿದೆ. ಅದು ಹಿಂದಿನ ತಾಯಿ ತಂದೆಗಳು ಮಾಡಿದ್ದು, ಅದು ಮಾಡಿದ್ರು ಕಮ್ಮಿ ಆಗುತ್ತೆ.
ವೆಂಕಟರಸಮ ಸರ್ ಇವತ್ತು ತುಂಬಾ 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 ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ನಿಮಗೂ ಧನ್ಯವಾದಗಳು. ರಂಗನಾಥ್ ಗುರುಜಿಗಳಿಗೂ ನನ್ನ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಎಲ್ಲರಿಗೂ ಆತ್ಮ ವಂದನೆಗಳನ್ನು ಮಾಡುತ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ನೀವು ಹೇಳಿದ್ದು ತುಂಬಾ ಉಪಯುಕ್ತವಾಗಿತ್ತು. ಮನೆ ಮದ್ದು ಮಾಡಿರ್ತಾರೆ ಅನ್ಕೊಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನೀವು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಈ ಕಷಾಯ ಗೊತ್ತಿರುತ್ತೆ. ಹಾಗಾಗಿ ಮಾಡ್ತಾರೆ. ನೀವು ಏನೇ ಕಷಾಯ ಮಾಡಿದ್ರು ಆದಷ್ಟು ಸಿಮ್ ಅಲ್ಲಿ ಕುದಿಸಿದ್ರೆ ತುಂಬಾ ಅದರಿಂದ ಬೆನಿಫಿಟ್ ಜಾಸ್ತಿ ಬರುತ್ತೆ ಅಷ್ಟೇ. ಇದೊಂದು ಹೇಳ್ತೀನಿ ಅಷ್ಟೇ. ಓಕೆ ಸರ್, ಇವತ್ತು ತುಂಬಾ ಜನ ತುಂಬಾ ಅಭಿಪ್ರಾಯಗಳನ್ನ ಮತ್ತೆ ತುಂಬಾ 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 ಒಬ್ರು ಕ್ವಶನ್ ಕೇಳಿದ್ರೆ ಎಲ್ಲಾರನು ನೀವು ಪರ್ಫೆಕ್ಟ್ ಆಗಿ ಮಾಸ್ಟರ್ಸ್ ನ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹೇಳ್ತೀನಿ ಸರ್ ನಾನು. ಯಾಕೆಂದ್ರೆ ಇಷ್ಟು ದಿವಸ ಯಾರು ಇಲ್ಲ, ನಮ್ಗೆ ಯಾರು ಹೇಳೋರಿಲ್ಲ ಅಂತ ಇದ್ರು. ಈಗ ಒಬ್ರು ಪೇಷಂಟು ಅಂತಂದ್ರೆ ನಾನಿದ್ದೀನಿ ನಿಮಗೆ ಮನೆ ಮದ್ದು ಹೇಳ್ತೀನಿ, ಇಲ್ಲ ಕಲರ್ ಥೆರಪಿ ಹೇಳ್ತೀನಿ, ಇಲ್ಲ ಆಕ್ಯುಪ್ರೆಷರ್ ಹೇಳ್ತೀನಿ, ಏನೋ ಒಂದಕ್ಕೆ ಬೆಲ್ಲ ಬರ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಕಾರಣಕರ್ತರು ನೀವು ಸರ್. ನೀವು ಮಾಡಿಸ್ತಿರೋ ಧ್ಯಾನ ಮತ್ತೆ ಅವ್ರಿಗೆ ಕೊಡ್ತಿರೋ ಸ್ವಾಧ್ಯಾಯದಿಂದ ಇದೆಷ್ಟೆಲ್ಲ ಉಪಯೋಗ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಮಾಸ್ಟರ್ಸ್. ಇಷ್ಟೊತ್ತು ನೀವೆಲ್ಲ ಜೊತೆ ಸರ್ ಮಾತು ಎಲ್ಲಾರ ಹತ್ರನು ಒಳ್ಳೆ ಕಲೆ ಇದೆ, ಒಳ್ಳೆ ಜ್ಞಾನ ಇದೆ, ಆದ್ರೆ ಅವರು ಹಂಚ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮುಂದೆ ಬಂದ್ರೆ ಏನಾಗುತ್ತೋ, ನಾನ್ ಮಾತಾಡಿದ್ರೆ ಏನ್ ಅನ್ಕೊಂತಾರೋ ಅನ್ನೋ ಒಂದು ಭಾವ ಇರ್ತದೆ, ಖಿನ್ನತೆ ಭಾವ ಇರ್ತದೆ. ಅದನ್ನ ನಾವು ಬಿಟ್ರೆ ಅವರಲ್ಲಿ ಉತ್ತಮವಾದಂತ ಜ್ಞಾನ ಇದೆ. ಅದನ್ನ ಹಂಚಿದ್ರೆ ಸುಮಾರು ಜನಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದಕ್ಕೋಸ್ಕರ ಎಲ್ಲಾರು ಮಾತಾಡಿ ಆಮೇಲೆ ನೋಡಿ, ಇವಾಗ ಒಬ್ಬರು ಮಾತಾಡಿದ್ರಿಂದ ಒಬ್ಬೊಬ್ಬರಿಂದ ಒಂದೊಂದು ಒಳ್ಳೆ ಔಷಧಿ, ದಿವ್ಯ ಔಷಧಿ ಬರ್ತಾ ಇದೆ. ಅದು ಎಲ್ಲಾರ್ಗು ಉಪಯೋಗ ಆಗುತ್ತೆ. ಆದ್ರಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನೆಲ್ಲ ಆತ್ಮ ಬಂಧುಗಳಿಗೂ ಇಷ್ಟೊತ್ತು ನಮ್ ಜೊತೆ ಸಹಕರಿಸಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು ಯೂನಿವರ್ಸ್. ಇಷ್ಟೊತ್ತು ನಿಮ್ಮ ಸಹನೆಯಿಂದ ನಮ್ಮನ್ನೆಲ್ಲಾರು ಎಲ್ರಿಗೂ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಡಿ ಅಂತ ಯೂನಿವರ್ಸ್ ನ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳುತ್ತಾ, ವೆಂಕಟರಮಣ ಸರ್ ಇವತ್ತು ಧ್ಯಾನದಲ್ಲಿ ಕೂತ್ಕೊಂಡಿರೋ ಪ್ರತಿ ಏನಾರು ಒಂದು ಸಣ್ಣ ತಪ್ಪಾಗಿರೋದನ್ನ ಅವರು ತೋರಿಸಿದ್ದಾರೆ. ಹಾಗಾಗಿ ಎಲ್ರು ನಾವು ಅನ್ಕೊಳ್ಳೋದ್ ಬೇಡ. ಅವರು ಯಾರಿಗೂ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ, ಅಲ್ಲಿ ತೊಂದ್ರೆ ಆದವ್ರಿಗೆ ಮಾತ್ರ ಅವ್ರು ಹೇಳಿದ್ರು. ಹಾಗಾಗಿ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ, ಮತ್ತೆ ಹೀಗೆ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳ್ಕೊಳ್ತಾ ಮತ್ತೆ 3 ಗಂಟೆ ಮ್ಯಾಚ್ಗೆ ಸಿಗೋಣ ಮಾಸ್ಟರ್. ಥ್ಯಾಂಕ್ ಯು ಸರ್. ನಿಮ್ಗೂ ಹಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.